ಭಯ ಹುಟ್ಟಿಸಿ ಬಿಟ್ಟಿದ್ರು. ಇಂಟ ಪ್ಯಾನ್ ಹಚ್ಚದನ ಧೂಮ್ ಕೇಳ್ತಾವ. ಮೂಢನಂಬಿಕೆಗಳು ಎಷ್ಟದಾವಂತ ಏನು ಭಾವನೆಗಳು ಒಳಗೆ ತಲೆ ಹತ್ತಬೇಕು. ಅವೆಲ್ಲ ವಂಶ ಪರಂಪರೆಯಾಗಿ ನಮ್ಮಲ್ಲಿ ಒಗಿಸ್ಬಿಟ್ಟಾರ. ಅಸಂಬದ್ಧ ಅಂದ್ರೆ ರಾಮತೀರ್ಥ ದೇವರ ಭಯವೇ ಅಸಂಬದ್ಧ. ದೇವರು ಅಂದ್ರೆ ಭಯ ಪಡಿಸೋ ದೇವರಲ್ಲ. ಅವ್ರು ರಾಕ್ಷಸಿ ಕಾಡ್ತಾವ. ನಿನ್ನ ಕರ್ಮ ಕಣಸೋರ ಕಾಡ್ತಾವ. ರಾಕ್ಷಸಿ ಪಿಸಾಚಿಗಳು ಅವು ದೇವರಂತ ಹೆಸರಿನ ಮ್ಯಾಗ ಕಾಡ್ತಿರ್ತಾವ. ಅವೆಲ್ಲ ಅಲ್ಲ. ನಿಜವನ್ನ ತಿಳ್ಕೊಂಡು ನಮಗೆ ಇದೆಲ್ಲ ಹೆದರಿಕೆ ಎದುರಿರ್ತೈತೆ. ಯಾವ ಹೆದರಿಕೆನೂ ಇರ್ಬೋದು. ಏನು ನಮಗೆ ಜ್ಞಾನಿ ಅಂತ ಏನು ಇದಕ್ಕೆ ಈ ಜಗತ್ತು ಸಮವಾದ ಇರುವಿನಿಂದ ಜಾರಿ ಬಂದಿದ್ರೆ, ಬ್ರಹ್ಮದಿಂದ ಬಂದಿದ್ರೆ ಇದು ಸಮಾನ ಇರಬೇಕಾಗಿತ್ತು. ಇದು ಸಮ ಇಲ್ಲ, ವಿಷಮದ. ಯಾವ ಸಂಪ್ರದಾಯದ ಅವಶ್ಯಕತೆನೂ, ಯಾವ ಗುಂಪುಗಾರಿಕೆ ಅವಶ್ಯಕತೆನೂ ಇಲ್ಲ. ಯಾವ ಗುಂಪುಗಾರಿಕೆ ಆಧಾರದ ಮೇಲೆ ಆನಂದ ಅನುಭವ ಬಂದದ ನಿನಗೆ. ಈ ಸಂಪ್ರದಾಯ ಮಾಡ್ಕೊಂಡು ವಿಷಯ ಸಂಗ್ರಹ ಮಾಡ್ಕೊಳಕ ಮಾಡೋದು. ಆ ಸಂಪ್ರದಾಯ ಈ ಸಂಪ್ರದಾಯ ಎದಕ್ಕೆ ಬೇಕಾಗಿತ್ತು? ಯಾವ ಗುಂಪಿನಾಗ ಸೇರಿದ್ರು ನೀನು ದುಡ್ಕೊಂಡು ತಿನ್ನು ತಪ್ಪೋದಿಲ್ಲ. ನೀನು ನಿದ್ದೆ ನೀನ ಮಾಡೋದು. ಹೌದಿಲ್ಲ? ಎದಕ್ಕೆ ಬೇಕಾಗಿತ್ತು? ಜನರ ಕಡೆಯಿಂದ ವಿಷಯಗಳು ಸಿಗ್ತಾವ ಅಂತ ತಿಳ್ಕೊಂಡು ಸಂಪ್ರದಾಯ ಗುಂಪು ಮಾಡ್ಕೊತ ಕುಂತೀನಿ. ಎಲ್ಲ ಬುದ್ಧಿ ಬೆರ್ಕಿತನ. ಗುರು ಶಿಷ್ಯರ ಬೋಧೆ ಅನ್ನೋದು ಸುಧಾ ಜಾಗರಣದ ತೋರಿಕೆ ಅಂದರು. ಅಂತ ಎಚ್ಚರಿಕೆ ಒಳಗದ ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ. ನ ಗುರು ನ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಅಂದರು. ಏನು ಯಾವ ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ. ಎಚ್ಚರಿಕೆ ಒಳಗಿನ ತೋರಿಕೆ ಒಳಗೆ ಗುರು ಶಿಷ್ಯ ಅನ್ನೋದು. ತಂದೆ ತಾಯಿಗಳೆಲ್ಲ ಬಂಧು ಸಖರಾರಿಲ್ಲ, ಗುರು ಶಿಷ್ಯರಾರಿಲ್ಲ. ಯಾವ ಇಲ್ಲ ಇಲ್ಲ ಅನ್ಯ ಭಾವನೆಗಳೆಲ್ಲ ಇಲ್ಲ. ಅಲ್ಲಿ ಭಾವರಹಿತ ಸ್ಥಿತಿ ಒಳಗೆ ಎಲ್ಲವನ್ನು ಅಳಿದು ನಿಂದ ನಿಲುವೇ ಸಮಾಧಿ ಅಂತ. ಯಾವ ರಾಷ್ಟ್ರದವರು ಯಾವ ಯೋಜನೆ ಮಾಡಿದ್ರು ಮೈಥುನ ಆಹಾರ ದಶಿಂದನ ನಿಮ್ಮ ಯೋಜನಾದಿಗಳು ನಡೆದ ಹೋಗುದಿಲ್ಲ. ಅದನ್ನು ಬಿಟ್ಟು ಬೇರೆ ಏನಾರು ಯೋಜನೆ ಮಾಡತ್ತೀರ ನೀವು? ಅದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರ್ ನೋಡ್ಕೊರಿ. ಸುಖ ಹೊಂದಬೇಕಂತ ಇವನ್ನೆಲ್ಲ ಮಾಡಿದ್ರಿ. ಈ ಯೋಜನೆಗಳಿಂದ ಸುಖ ಹೊಂದೋದು ಆಗೈತೇನೋ? ನಿಜವಾದ ಎಚ್ಚರಿಕೆಯನ್ನು ನಾವು ಬಂದಿದ್ರೆ ಆಹಾರ ಮೈಥುನಗಳ ಸಂಕಟ ತಪ್ಪಿರ್ಬೇಕದು. ನಾವು ನಿಜವಾದ ಎಚ್ಚರ ಆದವ. ಮರಗ್ತಿರ್ಲ ಅದಕ್ಕೆ ಊಟಕ್ಕೆ ವಿಷಯಕ್ಕೆ ತಿನ್ನಾಕ ಸಿಗ್ಲಿಕ್ಕೆ ಅಂದ್ರೆ ಏನು ಉಪಾಯ ಅಂತ. ಅದಿಲ್ಲ ಆ ಇಂದ್ರಿಯ ತಲುಪಿಗೆ ಬೇಕಾಗುವ ವ್ಯವಸ್ಥೆ ಬೇಕಲ್ಲ. ಏನಿಲ್ಲ ಎಲ್ಲಿ ಬಿಡ್ರಿ ಅಂತ. ಏನು ಆರಾಮದಿರಿ ಅಂತ ಏನು ಬಿಡ್ರಿ, ಎಲ್ಲ ಅಸ್ತವ್ಯಸ್ತ, ನಮ್ಗೆ ಉಣ್ಣಾಕಿಲ್ಲ ಉಡಾಕಿಲ್ಲ, ಏನು ವ್ಯವಸ್ಥೆ ಬೇಕು ಅವೆಲ್ಲ ಬರೋಬ್ಬರಿ ಇದ್ರೆ ಆರಾಮದಿರಿ ಅಂತ. ಅದಿಲ್ಲ ಕೈಯಾಗ ರೊಕ್ಕ, ಅದಿಲ್ಲ ತಿನ್ನಾಕ ಬೇಕಾದ್ದು, ಬೆಚ್ಚನ ಮನಿ ಅಂದ್ರೆ ಆರಾಮಿದ್ದೇನೆ. ಸ್ವರ್ಗಕ್ಕೆ ಕೆಚ್ಚು ಹಚ್ಚ ಅಂತ ಅಂತಾನ ಅವಾಗ. ಹೌದಿಲ್ಲ? ಬೆಚ್ಚನ ಮನೆಯಾಗಿ ಇಚ್ಛೆಯುಳ್ಳ ಸತಿಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಸ್ವರ್ಗಕ್ಕೆ ಕೆಚ್ಚು ಹಚ್ಚಂದ ಸರ್ವಜ್ಞ. ಅವಾಗ ಆರಾಮದೇನೆ. ಏನು ಬಿಡ್ರಿ ನಮಗೆ ಅಲ್ಲಿ ಅಸ್ತವ್ಯಸ್ತ, ಯಾರ್ದಾರ ಮನ್ಯಾಗ ತಿನ್ನೋದು ಏನು ನಮ್ಗೆಲ್ಲ ವ್ಯವಸ್ಥೆ. ಹಂಗೆ ತಿರುಗು ಪಾಳೆ ಬಂದೈತೆ. ಕರ್ಮನ ರೀ ಅದ. ನಮ್ಮ ಕರ್ಮಕ್ಕನುಸಾರವಾಗಿ ಏನೇನು ಆಗ್ಬೇಕಾಗೈತಿ ಅದನ್ನ ಅನುಭವಿಸ್ತೀವಿ. ಪ್ರತಿಯೊಬ್ಬರು ನಾವು ಹಿಂದೆ ಮಾಡಿದ ಕರ್ಮ ಉಣ್ಣಾಕ ಬಂದಿದ್ವಿ. ಏನು ಅದು ಶಾಶ್ವತವಾದದ್ದಲ್ಲ. ಯಾವುದು ಶಾಶ್ವತವಲ್ಲ. ನಿನ್ನ ಸುಖದ ಸುಪ್ಪತ್ತಿಗೆ ಅದರ ಕಾಯಂ ಇರ್ತೈತೇನ? ಅದು ಭ್ರಮ. ನಿನಗೆ ಹಿಂಗೆ ಇರ್ತೈತಿ. ನಮ್ಗೆ ಅದು ನಿನಗೆ ಭ್ರಮ. ಅದು ನಮ್ಗೆ ಭಾಳ ಶ್ರೀಮಂತಿಗೆ ಐತೆ ಅನ್ನೋ ಭ್ರಮ. ನಿನ್ನಿದು ಇವತ್ತಿಲ್ಲ, ಇವತ್ತಿನ ನಾಳಿಲ್ಲ. ನೋಡಿ ಅಯ್ಯೋಪ್ಪ ಹೆಂಗಿತ್ತು, ಏನಾಯ್ತು ಇದು ಪರಿಸ್ಥಿತಿ, ಹೆಂಗಾಯ್ತು ಇದು, ಹೆಂಗಿದ್ದದ್ದು ಹೆಂಗಾಯ್ತು ನೋಡಪ್ಪ. ಅರಸೋಗಿ ಕೊರ್ಸಾತಿ, ಕೊರ್ಸೋಗಿ ಅರಸಾತಿ ನಡೆದಾವಿಲ್ಲ. ಬದಲಾವಣೆ ಆಗೈತಿ. ಕರ್ಮಕ್ಕನುಸಾರವಾಗಿ ಅವು ನಡೆದಿರ್ತಾವ. ಶಾಶ್ವತವಾದದ್ದು ಅಲ್ಲದು. ಅದಕ್ಕೆ ನಂಬಬೇಡ ಅದನ್ನ. ಶಾಶ್ವತವಾದದ್ದು ಯಾವುದೈತಿ ಅದನ್ನು ನಂಬು. ಏನು ಇವತ್ತು ನಿನ್ನ ಹೊಗಳವರೆಲ್ಲ ನಾಳೆ ನಿನ್ನ ತೆಗಳ್ಬಹುದು.
ಎಷ್ಟು ಮರ್ಯಾದೆ ಕೊಡ್ತಿದ್ರು ಮನೆ ಎಲ್ಲರೂ ದಾದ ಮಾಡೋರು. 3 ಲೋಕದ ಗಂಡ ಅನಿಸ್ಕೊಂಡು ಅರ್ಜುನನ್ ದನ ಕಾಯ ಹೋಗ್ಬಿಡೋದು ಹಿಂದಗಡೆ. ಏನ್ ಮಾಡೋದು ಹೌದಿಲ್ಲ? ಅಂತ ಬರ್ತೈತಿ. ಟೈಮ್ ಮುಗೀತಿ ಅಂದ್ರೆ ಪುಣ್ಯ ಮುಗೀತಿ ಅಂದ್ರೆ ಮುಗಿದು ಹೋಯ್ತು. ಏನ್ ಅದಕ್ಕೆ ಇದನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ. ಅದಕ್ಕೆ ನಿಜವಾದ ಎಚ್ಚರಿಕೆಯನ್ನ ಪಡ್ಕೊಂಡು ನಾವು ಎಲ್ಲಿ ಹೋಗ್ಬೋದು. ಯಾವ ಥರದ ಚಿಂತೆನೂ ಇರೋದು ನಾವು ಮರಗ್ತಿ ಅಂದಿಂದ ನೀನು ಹೆಂಗೆ ನೀ ತಿಳ್ದಾವ ಊಟಕ್ಕೆ ವಿಷಯಕ್ಕೆ ಮರಗಾವ. ಈಗ ಇರುವ ಎಚ್ಚರಿಕೆ ನಿಜವಾದ ಎಚ್ಚರಿಕೆ ಎಲ್ಲಿದು? ಏನ್ ನಿಜವಾದ ಎಚ್ಚರಿಕೆ ಯಶವ ಜಾಗರಣವಾಗುವುದು ಅಂದ್ರೆ ವಿವೇಕ. ವಿವೇಕದಿಂದ ನಾವು ನಿಜದ ಎಚ್ಚರಿಕೆಯನ್ನು ಹೊಂದಬೇಕಾಗಿದೆ. ಏನ್ ಆ ಎಚ್ಚರಿಕೆಯನ್ನು ಪಡೆದಾಗ ಅದ ಸಮಾಧಿ ಸ್ಥಿತಿಯನ್ನು ಪಡೆದಾಗ ನಮ್ಮ ಚಿಂತೆ ಕಡಿತೈತಿ. ಇದೆಲ್ಲ ತೂರಿಡುವಂಥವೆಲ್ಲವು ಏನ್ ನಿಜದ ಎಚ್ಚರಿಕೆಯನ್ನು ತೂರ್ಯ ಅವಸ್ಥೆಯನ್ನು 4ನೇ ಅವಸ್ಥೆಯನ್ನು ಹೊಂದುದು. ನಾವು ಇರುವ 3 ಅವಸ್ಥೆಗಳು ಇದ್ರಾಗ ಗುಜ್ಞಾನ ಇಲಿಯಂಗೆ ಗುಡಿಯಾಡ್ತೇವೆ. ಎಚ್ಚರ ಕನಸು ನಿದ್ರೆ 3 ಇದ್ರಾಗ ಅವನ್ನೆಲ್ಲ ಮೀರಿ ನಿಲ್ಬೇಕಾಗಿದೆ. ಅಭ್ಯಾಸದಿಂದ ಇದು ಸಾಧ್ಯ. ನಿರಂತರ ಅಭ್ಯಾಸ ಮಾಡಿದವಾಗ ಈ 3 ಅವಸ್ಥೆಗಳನ್ನು ದಾಟಿ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ ಬರ್ತದೆ. ನಿಜದ ಎಚ್ಚರಿಕೆಯನ್ನ ಯಾವ ಮಾಡ್ಕೊಂಡಿರ್ತಾನ ಅವಾಗ ಯಾವ ಚಿಂತೆನೂ ಇರ್ಬೇಕು. ಅದ್ರ ಸಂಬಂಧ ಅದನ್ನ ಮಾಡ್ಕೋ. ಎಚ್ಚರ ಜಾಗ್ರತ ಅಂತ ಹೇಳ್ಯಾರ. ಅದಕ್ಕೆ ಜಾಗೃತ ಉತ್ತಿಷ್ಠಿತ ಪ್ರಾಪ್ಯ ಬರ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊರಿ. ಈ ಅಜ್ಞಾನದಿಂದ ಬಿಡುಗಡೆಯನ್ನು ಹೊಂದ್ರಿ, ದುಃಖದಿಂದ ಪಾರಾಗ್ರಿ ಅಂತ ಎಚ್ಚರಿಕೆ ಕೊಟ್ಟ. ಈಗ ಮನುಷ್ಯನ ಜನ್ಮದಾಗ ಬಂದಾಗ ಮಾಡ್ಕೊಳಕ್ ಬರ್ತೈತಿ ನಿಜದ ಎಚ್ಚರಿಕೆ. ಪ್ರತಿಯೊಬ್ಬರಿಗೂ ಬೇಕಾದಂತ ದಡ್ಡದನಪ ಅಜ್ಞಾನಿದನಪ ವಿಷಯ ಲಂಪಟದಾನಂದ್ರೂ ಸುಧಾ ಅವಾಗ ಮಾಡ್ಕೊಳಿಕ್ಕೆ ಅವಕಾಶ. ಅಂತ ಒಂದು ಸಂಘ ಪರಿಸರ ಆದಾಗ ಅವನು ತೊಡಗಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ರೆ ಆಕೈತಿ. ಎಲ್ಲರಿಗೆ ಆಕೈತಿ. ನಮ್ಮಂತವ್ರಿಗೆ ಹೆಂಗೆ ಆದೈತ್ರಿ ಅಂತ ತಿಳ್ಕೊಂಡ ಅದರ ಬಗ್ಗೆ ನಾವು ಉದಾಸೀನ ಆಗ್ಬಿಡ್ತೀವಿ. ನವ ಕಾಳ ಎತ್ತಿಗೆ ಹೋಪ್ ಬಂದಂಗ ಹೌದಿಲ್ಲ? ಅದ ಬೇಕಾಗೈತೆ. ಅದಕ್ಕೆ ಮೊದಲು ಯಾವ್ದಾರ ನೆವದಿಂದ ಏನ್ ಬಿಡ್ರಿ ನಮಗೆಲ್ಲ ಹಿಂಗ ನೆವ ಹೇಳ್ತಾನ. ಯಾವ ಕುಂಟ ನೆವ ಹೇಳೋಂಗಿಲ್ಲ. ಮಾಡ್ಕೊಳಿಕ್ ಬರ್ತೈತಿ. ಬೇಕಾದಂಥವ್ರು ಎಂತೆಂಥವ್ರು ಆಗಿ ಹೋಗ್ಯಾರ ಈ ಜಗತ್ತಿನೊಳಗೆ. ಆ ಸ್ಥಿತಿಯನ್ನು ಅನುಭವ ತಗೊಂಡವ್ರಿಲ್ಲ. ಅಕ್ಕತೆ ಅಂತ ನೀ ಧೈರ್ಯವನ್ನು ತಾಳು. ಧೈರ್ಯವನ್ನು ತಾಳಿ ಇದ್ರ ಅಭ್ಯಾಸದಾಗ ತೊಡಗು ಹಾಗೆ ಆಕೈತಿ. ಏನ್ ಯಾಕಾಗೋದಿಲ್ಲ? ಮನುಷ್ಯರಿಗಾಗದ ಮರಕ ಆಗ್ಬೇಕನ್ನೋದು. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಹೊಂದಲಿಕ್ಕೆ ಅಧಿಕಾರ ಅಕ್ಕೈತೆ ಅಂತ ನೀ ತೊಡಗು. ಹೇಳು ಮೊದಲ ಶ್ರವಣನ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದನ್ನ ಬಿಟ್ಟುಕೊಟ್ಟು ನೀ ಬರೇ ಬಾಳೆ ಸುದ್ದಿ ಊರ್ ಸುದ್ದಿ ಕೇಳಾಕ ಓಡಾಡ್ತಿ. ನಿನ್ನ ಬಗ್ಗೆ ಕೇಳಾಕ ಒಲ್ಲೆ ಅಂತಿ. ಎದ್ರ ಸುದ್ದಿ ಹೆಚ್ಚು ನೀ ಅಭ್ಯಾಸ ಮಾಡಿದ್ವಿ ಅದನ್ನ ನಿನಗಿರ್ತೈತಿ. ಹೌದಿಲ್ಲ? ವಿಷಯ ಚಿಂತನದಾಗ ತೊಡಗಿದೆ ಅಂದ್ರೆ ಅದು ನಿನಗಿರ್ತೈತಿ. ಆತ್ಮಚಿಂತನ ಅಭ್ಯಾಸ ಅದು ನಿನಗೆ ದೃಢಪಟ್ಟಿತ್ತು ಅಂದ್ರೆ ನಿನಗೆ ಚಿಂತೆ ಇಲ್ದ ಇರಾಕ್ ಬರ್ತೈತಿ. ಏನ್ ಯಾರಾದ್ರೆ ಅಭ್ಯಾಸ ಮಾಡಿರ್ತಾರ ಅವ್ರಿಗೆ ಅದ್ರ ಲಾಭ ತಗೋತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯೊಳಗೆ ಎಲ್ಲ ಧರ್ಮಗಳು, ಶರೀರ ಧರ್ಮ, ಇಂದ್ರಿಯಗಳ ಧರ್ಮ, ಮನುಷ್ಯನ ಧರ್ಮ, ಬುದ್ಧಿಯ ಧರ್ಮ, ಇವನ್ನೆಲ್ಲವನ್ನು ಕೈಬಿಟ್ಟು ನನಗ ಶರಣಪ್ಪ ಅಂತ. ನನಗ ಅಂದ್ರೆ ಕೃಷ್ಣ ಅಂದ್ರೆ ಸದಾ ಆನಂದಮಯವಾಗಿರ್ತಕ್ಕಂಥ ಇರುವಿಗೆ ಕೃಷ್ಣ ಅಂದ್ರೆ. ಕೃಷ್ಣ ಶಬ್ದದ ಅರ್ಥ ಸದಾ ಸುಖರೂಪವಾದಂಥ ಇರುವಿನ ಸ್ಥಿತಿ ಕೃಷ್ಣ ಅಂತ. ರಾಮಂದ್ರು ಅಂತರಾರಾಮ. ನಾ ದಶರಥನ ಮಗ ಅಲ್ಲ, ಇವ ದ್ವಾಪಾರ ಯುಗದಾನ ಕೃಷ್ಣ ಅಲ್ಲ, ನವಲಿಗೆರಿ ಚುಚ್ಕೊಂಡವಲ್ಲ ಕೃಷ್ಣ ಅಂದ್ರೆ. ನಾವು ಅದಕ್ಕೆ ಹೋಗ್ತೀವಿ. ಹೌದಿಲ್ಲ? ಹಂಗೆ ನಿಜವನ್ನ ತಿಳ್ಕೊಂಡ ಆ ಭಾವದಾಗ ಉಳ್ಕೋ. ನನಗ ಶರಣು ಬಾ ಅಂತ ಸಚ್ಚಿದಾನಂದ ಸ್ವರೂಪದಲ್ಲಿ ನೆಲೆಯಾನಿತ್ತು. ಯಾವ ಇದನ್ನು ನೀನು ಕಾಡುವುದಿಲ್ಲ. ಎಲ್ಲ ಧರ್ಮಗಳನ್ನು ಕೈಬಿಟ್ಟು ನನ್ನ ಧರ್ಮ ಅಂದ್ರೆ ಏನು? ನನ್ನ ಧರ್ಮ ಸಚ್ಚಿತ್ ಆನಂದ, ಯಾವಾಗಲೂ ಇರುವಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು ನನ್ನ ಧರ್ಮ. ಅದಕ್ಕೆ ಶರಣು ಬಾ, ಅದ್ರ ಕಡೆ ಲಕ್ ಕೊಡು.
ಏನ್ ಇವೆಲ್ಲ ತೋರೆಡುವಂಥ ಯಾವ ನನ್ನ ಧರ್ಮ ಅಲ್ಲ. ಶರೀರ ಇಂದ್ರಿಯಗಳ ಧರ್ಮ ಅವು ನನ್ನು ಅಂತ ತಿಳ್ಕೊಂಡು ನನಗ ಅದಂತ. ಜ್ಞಾನಿಗಳು ಜೀವಿಗಳೆಲ್ಲ ತಮ್ಮಂತೆ ಸುಖವನ್ನು ಹೊಂದಲಿ ಅಂತ ಅಂತರಾತ್ಮ ಸ್ಥಿತಿ ಒಳಗಿದ್ದುಕೊಂಡು ಮಾರ್ಗದರ್ಶನ ಮಾಡ್ಕೊಂತ ಬಂದ. ಏನ್ ಜೀವಭಾವದಲ್ಲಿರ್ತಕ್ಕಂಥ ಜೀವಿಗಳಿಗೆಲ್ಲ ಮಾರ್ಗದರ್ಶನ ಮಾಡ್ಕೊಂತ ಬಂದ. ಯಾರು ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದನ್ನು ಲಾಭ ತಗೊಂಡವರು ಅವರು ಧನ್ಯರಾದರು. ಶರೀರ ಸಂಬಂಧ ಇತ್ತ ಅಂದ್ರೆ ಬಳಲಿಕೆ ತಪ್ಪೋದು ನೋಡ್ರಿ. ಅಹಂಕಾರ ಬಳಲ್ತದೆ. ಆತ್ಮನೊಡನೆ ಸಂಬಂಧ ಇತ್ತ ಅಂದ್ರೆ ಬಳಲಿಕೆ ಇರುವುದಿಲ್ಲ. ನಿದ್ದೆತ್ತಾಗ ಸಂಬಂಧ ತಪ್ಪೈತಿ ಅದು ಯಾವ ಬಳಲಿಕೆನೂ ಇಲ್ಲ ಅಲ್ಲಿ. ಹೌದಿಲ್ಲ? ದಿನನಿತ್ಯ ನಾವು ಸಂಬಂಧ ತಪ್ಪಿಸ್ಕೊಂಡಿರ್ತೀವಲ್ಲ, ತಿಳಿಯಲೇ ಇರ್ತೈತಿ ಅಲ್ಲ ಸಂಬಂಧ. ತಿಳಿದ ಸಂಬಂಧ ತಪ್ಪಿಸ್ಕೊಂಡು ನೋಡ್ಕೋ ಇದು. ಅದಕ್ಕೆ ಸಮಾಧಿ ಅಂದ್ರೆ ಅರಿತು ಬ್ರಹ್ಮಕಾರ ವೃತ್ತಿ ಆಗ್ಬೇಕು. ಮರ್ತ ಇರ್ತೇವೆ ನಾವು ನಿದ್ದೆ ಒಳಗೆ, ತಿಳಿಯಲಿ ಅಜ್ಞಾನದೊಳಗೆ ಸಂಬಂಧ ತಪ್ಪಿಸ್ಕೊಂಡು. ಅದು ತಾತ್ಪೂರ್ತಿಕ. ತಿಳಿದ ಸಂಬಂಧ ತಪ್ಪಿಸ್ಕೊಂಡೆ ಅದು ಶಾಶ್ವತವಾದಂತಹ ಸ್ಥಿತಿ. ಅದು ಅದಕ್ಕೆ ಮುಕ್ತಿ ಅಂತ. ಅರಿವಿನ ಮೂಲಕ ಆ ಆನಂದ ಸ್ಥಿತಿಯನ್ನು ನಾವು ಹೊಂದಬೇಕು. ಇದು ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡು ಉಳ್ಕೋಬೇಕಾಗಿ. ಏನ್ ನಿದ್ದೆ ಅಜ್ಞಾನದಿಂದ ಅದ್ರ ಸಂಬಂಧ ತಪ್ಪಿಸ್ಕೋತೇವೆ ನಾವು. ಎಲ್ಲರಿಗೆ ಅದು ಬಂದ ಸ್ವಾಭಾವಿಕ. ಅದು ಅಜ್ಞಾನದಿಂದ ಆ ಸಂಬಂಧ ತಪ್ಪಿಸ್ಬೋದು, ಎಲ್ಲರೂ ಸ್ವಾಭಾವಿಕ. ಆದರೆ ಅರಿವಿನ ಮೂಲಕ ಆ ಸಂಬಂಧ ತಪ್ಪಿಸ್ಬೋದು. ಪ್ರಯತ್ನದಿಂದ ಸಾಧ್ಯ. ಜನ್ಮ ಜನ್ಮಾಂತರ ಪ್ರಯತ್ನ ಮಾಡಿದಾಗ ಇದರ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವ ಆನಂದದ ಭಾವದಲ್ಲಿ ಇರ್ಲಿಕ್ಕೆ ಬರ್ತೈತೆ ನಮ್ಗೆ. ಏನು ಅದನ್ನು ಮಾಡ್ಕೋರಿ ಕೆಲಸ. ಸತತ ಅಭ್ಯಾಸ ಮಾಡ್ಬೇಕು ನೀವು. ಏನು ಅಭ್ಯಾಸ ಮಾಡ್ತೀಯ ಅದು ಉಳಿತೈತಿ ನಿನಗೆ. ಏನು ಅದಕ್ಕೆ ಶರೀರ ಸಂಬಂಧ ತಪ್ಪಿದಾಗ ಅಹಂಕಾರ ಬಳಲುವುದು. ಸಂಬಂಧ ಹತ್ತಿ ಅಂದ್ರೆ ಅಹಂಕಾರ ಮತ್ತು ದುಃಖವನ್ನು ಬಿಡುತ್ತೆ. ನಿಮ್ಮ ಸ್ವರೂಪವನ್ನು ಮೊದಲು ನೀವು ಅನುಭವಿಸಿರಿ, ಉಳಿದದ್ದೆಲ್ಲವೂ ತಾನೇ ಬೆನ್ನು ಹತ್ತುತ್ತದೆ. ನಿನ್ನ ಆ ಸ್ಥಿತಿಯನ್ನು ಹೊಂದಿದ ಕ್ಷಣ ನಾಯಿ ಹೆಂಗೆ ಬೆನ್ನು ಹತ್ತೈತಿ ಜಗತ್ತೆಲ್ಲ. ನೀ ಅದ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ, ಅದೆಲ್ಲ ನಿನ್ನ ಬೆನ್ನು ಹತ್ತೈತಿ. ಈ ನ್ಯಾಳಿನ ಬೆನ್ನು ಹತ್ತಕ್ಕೆ ಹೋದೆ ಅಂದ್ರೆ ನ್ಯಾಳೆ ಅಂತ ಸಿಗ್ಬೇಕು ನಿನಗೆ. ಹೇಗ್ರಿ ಒಳ್ಳೆ ನಿತ್ಯ ಅಂದ್ರೆ ತಾನ ಅದ್ರ ನಿನ್ನ ಬೆನ್ನು ಹತ್ತದ. ಹಂಗ ಬ್ಯಾಡಪ್ಪ ನಮಗಂದ್ರೆ ಅದು ನಿನಗೆ ವಾಲಿ ಅಂದ್ರೂ ಬರ್ತೈತೆ. ಅದು ಹೌದಿಲ್ಲ? ನಿನಗೆ ಬೇಕಂದ್ರೆ ನೀನು ಅದು ಮುಂದೆ ನೀ ಹಿಂದಿಂದ. ಹೌದಿಲ್ಲ? ಆಶೆಯು ಮುಂದೆ ಮುಂದೆ ಅದರ ಹಿಂದೆ ಅಂತಿರಲ್ಲ. ಹೌದಿಲ್ಲ? ಬೆನ್ನು ಹತ್ತಿ ಬಿಟ್ಟಿ ಅದನ್ನು ಸ್ವಲ್ಪ ಅದ್ರ ವಿಮುಖ ಆಗಿ ನೋಡ, ನಿನ್ನ ಬೆನ್ನು ಹತ್ತೈತಿ ನಾಯಿ ಹಂಗದ. ಅದು ಪ್ರಕೃತಿ ನಿಯಮ ಹಂಗ ಐತಿ. ಯಾವ್ದು ಬ್ಯಾಡ ಅಂತಿ ಅದು ಬೆನ್ನು ಹತ್ತೈತಿ. ಹೌದಿಲ್ಲ? ಇಡೀ ಜಗತ್ತನ ನಿನ್ನ ಬೆನ್ನು ಹತ್ತೈತಿಲ್ಲ. ಯಾವ ಬ್ಯಾಡ ಅಂದ್ರೆ ಅದ್ರ ಕಡೆ ಲಕ್ ಕೊಡಾಕ್ ಹೋಗ್ಬೇಡ ನೀ. ಅದರಿಂದ ವಿಮುಖ ಆಗ. ಏನ್ ಅದ ನಿನ್ ಬೆನ್ನು ಹತ್ತೈತೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊಂಡು. ನಮಗದು ಬೇಕಂತ ಹೊಂಟಿ ಬಿಕಾರಿತನ ಚಲೋ ಆತೇನೆ. ಏನು ಅದು ಬೇಕು ಇದು ಬೇಕು ಅನ್ನೋ ಅಜ್ಞಾನ ನೀನು. ಏನು ನೀನು ಬೇಡ ನನಗೆ ಬೆನ್ನು ಹತ್ತಿ ಅಂತ ಅದು ಹತ್ತೊಂದು ಬಿಡ್ಬೋದು. ಅದಕ್ಕೆ ಬೇಕಾಗಿತ್ತು ನಮಗೆ ನಮ್ಮಿಂದಲೇ ಐತಿ ನಮ್ಗೆ ಹಿತ ಹೊರತು ಅದರಿಂದ ಇಲ್ಲ ಅನ್ನೋ ತಿಳುವಳಿಕೆ ದೃಢಪಟ್ಟವಂಗ ಅದ್ರ ಅವಶ್ಯಕತೆ ಇಲ್ಲ ಅವಂಗ. ಅದನ್ನ ಅವಲಂಬಿಸಿಕೊಂಡ ಜೀವನ ಇಲ್ಲ ನಂದು. ಅದು ಇಲ್ಲೂಲೇ ನಾ ಇರಬಲ್ಲೆ. ಜಗತ್ತಿನ ಭೋಗ ಭಾಗ್ಯಗಳ ಸಂಬಂಧ ಇಲ್ಲೂಲೇ ನನಗೆ ಆರಾಮಿನ ಭಾವದಾಗಿರಾಕ್ ಬರ್ತೈತಿ. ನಾವಾಗಿದ್ದಾಗ ಆರಾಮದೇವಿ. ಈ ಭೋಗ ವಸ್ತುಗಳ ಸಂಪರ್ಕ ಮಾಡಿ ಧನುವನ್ನು ಹೊಂತೇವಿ. ಎಚ್ಚರಿಕೆಗೆ ಬಂದ ಮ್ಯಾಗ ಇವೆಲ್ಲ ಸುಖ ಕೊಡ್ತಾವಂತ ಏನೇನು ಮಾಡ್ತೀವಲ್ಲ ಕಂತ್ರಾಟ ಮಾಡಿದ್ರೆ ಏನಾಕೈತಿ? ಅದರಿಂದ ವಿಷಯದ ಸಂಪರ್ಕ ಭೋಗದಿಂದ ಏನು ಲಾಭ ಐತಿ ನೋಡ್ಕೊ ನೀನು. ಎಷ್ಟು ಎಚ್ಚರಿಕೆಗೆ ಬಂದು ಮಾಡಿದ್ರು ಸುಧಾ ನೀನು ತೃಪ್ತಿ ಇಲ್ಲ. ನೀನು ಕಡಿಕೆ ಇವೆಲ್ಲ ಸಂಬಂಧ ತಪ್ಪಿಸ್ಕೊಂಡ ಆರಾಮಿನ ಭಾವದಾಗ ಇರ್ತೀವಿ. ದಿನನಿತ್ಯ ನಾವು ಇದನ್ನ ಅನುಭವ ಮಾಡಿದ್ರು ಇದು ಹೊಳಿವಲ್ದು ನಮ್ಗೆ. ಮತ್ತು ಅದನ್ನ ಮಾಡೋ ಸಂಬಂಧ ತೇಕ್ಬೇಕು. ಎಷ್ಟು ತೇಕ್ಬೇಕ್ರಿ? ಇಂದ್ರಿಯ ಸಂಪರ್ಕ ಭೋಗಕ್ಕೆ ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಅದು ಸುಖ ಎಲೆ ಇಂದ್ರಿಯ ಪತನ ಆದ್ರೆ ಮುಗಿದು ಹೋಗ್ತಿ. ಮನಸ್ಸು ನಿಶ್ಚಲ ಆದಾಗ ಅನುಭವ ಬರ್ತೈತೆ.
ಇಂದ್ರಿಯ ಸಂಪರ್ಕ ಭೋಗ ನಡೆದಾಗ ಅಲ್ಲಿ ಮನಸ್ಸು ನಿಶ್ಚಲ ಆದಾಗ ಆನಂದ ತೋರ್ತದೆ. ಮನಸ್ಸು ಚಂಚಲ ಆದಾಗ ಅದು ಆನಂದ ತೋರುದು ನಿನಗೆ. ಯಾಕಡೆ ಲಕ್ಷ್ಯ ಇತ್ತಂದ್ರೆ ಬೇಕಾದಂಥ ರುಚಿ ಪದಾರ್ಥ ನಾಲಿಗೆಯಾಗಿಟ್ರು ನಿನಗದು ಹತ್ತುದಿಲ್ಲ ನಿನಗೆ. ಯಾಕ್ರಿ? ಆ ಕಡೆ ಲಕ್ ಕೊಟ್ಟಾಗ ಮನಸ್ಸು ನಿಶ್ಚಲ ಆದಾಗ ಆನಂದ ಅನುಭವ ಬರ್ತದೆ. ಮನಸ್ಸು ನಿಶ್ಚಲ ಆಗದ ಹೊರತ ಆನಂದ ಅನುಭವ ಅಲ್ಲೇ ಇಟ್ಟು ಹೊಳ್ಳೆಳ್ತೀನಿ ನೀವು ಅದ ವಾಕ್ ಕಾಣಿಸ್ತದೆ ನಿನಗೆ. ಮನಸ್ಸು ನಿಶ್ಚಲ ಆಗಲಿಲ್ಲ ಅಂದ್ರೆ ಆನಂದ ಅನುಭವ ಬರುದಿಲ್ಲ. ಹೌದು, ವಿಷಯ ಭೋಗ ನಡೆದ ಸುಧಾ ಮನಸ್ಸು ನಿಶ್ಚಲ ಆದಾಗ ಆನಂದ ತೋರ್ತೈತಿ ಹೊರತು ಆ ವಿಷಯದಿಂದ ಇಲ್ಲ. ವಿಷಯ ಎಂತಲ್ಲಿ ಇರ್ತೈತಿ, ಯಾಕೆ ಆನಂದ ತೋರುವಲ್ಲ? ಮನಸ್ಸು ನಿಶ್ಚಲ ಇಲ್ಲ. ನಿಶ್ಚಲ ವೃತ್ತಿಯೊಳಗೆ ಆನಂದ ಅನುಭವ. ನಿಶ್ಚಲ ವೃತ್ತಿಯೊಳಗೆ ತೋರುವಂತಹ ಆನಂದ ಅದು ವಿಷಯದಲ್ಲ, ನಿನ್ನ ಆನಂದನ. ಇದು ಹೊಳಿಬೇಕಲ್ಲ ನಾವು. ಇದು ಯಾವ ಹೊಡಿತೈತಿ? ಅವ ವಿಷಯ ಭೋಗ ನಡೆದ ಸುದ ಅವಾಗ ಸಮಾಧಿ ಹತ್ತದ. ಅದು ನನ್ನ ಆನಂದ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಾಗ ತೋರುವಂತಹ ಆನಂದ ಅದು ವಿಷಯದಲ್ಲ, ಇದು ನನ್ನದ. ಇದು ಆನಂದ. ಇದು ಬಹಳ ಮಹತ್ವದ. ನಾವು ಇದನ್ನು ತಿಳ್ಕೊಂಡಾಗ ಅದರ ಅನುಭವದಾಗ ಉಳ್ಕೊಳಕ್ ಬರ್ತೈತೆ. ನಾವು ಯಾವ ವಿಷಯ ವಸ್ತುಗಳಲ್ಲೇ ಇದ್ದಿದ್ರೆ ಅವು ಎಲ್ಲರೂ ಹೊಂದಿಬಿಡ್ತಿದ್ರು. ಅವುಗಳಲ್ಲಿ ಇಲ್ಲ, ಅದು ನಿನ್ನಲ್ಲೇ ಇದು ಆನಂದ ನಿನಗೆ ಅನುಭವ ಬರ್ತದೆ. ನಾಯಿ ಎಲುಬು ಕಡೆ ಉದಾಹರಣೆ ಕೊಡ್ತಾರೆ. ನಾಯಿ ಎಲುಬು ವಾಸಡಾಗಿಂದ ತನ್ನ ರಕ್ತ ಬರ್ತೈತೆ. ಅದಾಗ ಎಲುಬಿನಾಗ ಐತಿ ಅಂತ ಹಂಗೆ ಕಡ್ದಾಗ ಕಡಿತೈತಿ. ಹಂಗೆ ವಿಷಯ ಸಂಪರ್ಕ ಭೋಗ ಐತೆ, ಅದಾಗ ನಾವು ಸುಖ ಐತಂತ ಅದು ಕೊಡ್ತೈತಿ. ಇದು ಯಾವ ಇಲ್ಲ, ನಿನ್ನಲ್ಲಿ ಇದ್ದದ್ದು ಅದು ಅನುಭವ ಬಂದೈತಿ. ನಿನ್ನ ಆನಂದ ನಿನಗೆ ಅನುಭವ ಬಂದೈತಿ ಮನಸ್ಸು ನಿಶ್ಚಲ ಆದಾಗ. ಈ ತಿಳುವಳಿಕೆ ನಮಗೆ ಗಟ್ಟಿ ಆದಾಗ ನಮಗೆ ಯಾವಾಗ ಬೇಕು ಅವಾಗ ನೀವು ಸಮಾಧಿ ಹೊಂದಕ್ಕೆ ಬರ್ತೈತಿ. ವಿಷಯ ಭೋಗ ನಡೆದ ಸುಧಾ ನಮ್ಗೆ ಸಮಾಧಿ ಹತ್ತದ. ಯಾವುದೇ ಇಂದ್ರಿಯ ಸಂಪರ್ಕ ಊಟ ಮಾಡ್ತಾ ಸಮಾಧಿ ಹತ್ತೈತಿ. ಜ್ಞಾನಿಗೆ ವಿಷಯ ಭೋಗ ನಡೆದ ಸುಧಾ ಅಲ್ಲಿ ಅನ್ನುವಂಥ ರುಚಿ ಎಲ್ಲಿ ಇದು? ಅಲ್ಲಿ ಕೈ ಅಂತದ್ದು ಕೈಯಾಗ, ಬಾಯಿ ಅಂತದ್ದು ಬಾಯಿ, ಉದಾಸೀನ ಸಮಾಧಿ ಹತ್ತಿ ಬಿಡ್ತೈತಿ. ಶಿವಾನಂದ ಜೋರು ಶಾಸ್ತ್ರ ಹೇಳ್ತಾ ವೃತ್ತಿ ತದಾಕಾರ ಆಗಿಬಿಡ್ತೈತಿ. ಅದ ಕಡೆ ಲಕ್ಷ್ಯ ಅಭ್ಯಾಸ ಬಲಿತು ಅಂತಂದ್ರೆ ಹಂಗಾಕೈತಿ. ಉತ್ಥಾನ ಹಾಕಿದ್ದಿಲ್ಲ. ಅದು ಗಾಢ ಆತ ಅಂದ್ರೆ ತನ್ನಿಂದ ತಾನ ಉತ್ಥಾನ ಆಗ್ಬೇಕು. ಅದು ಏರ್ತಾ ಇರೋ ಕಾಲಕ್ಕೆ ಇಳಿತಾ ಇರೋ ಕಾಲಕ್ಕೆ ಜಯಘೋಷ ಮಾಡಿ ಎಬ್ಸಿರಿ ಹೇಳ್ತಾರೆ. ಪೂರ್ಣ ಗಾಢ ಆತ ಅಂದ್ರೆ ತನ್ನಿಂದ ತಾನ ಅದು ಉತ್ಥಾನ ಆಗ್ಬೇಕು. ಸಮಾಧಿಯಿಂದ ಉತ್ಥಾನ ತನ್ನಿಂದ ತಾನ ಆಗ್ಬೇಕು. ಎಲ್ಲಿ ಆ ಶರೀರದ ಸುಧಾ ಖಬರ್ ಇರುದಿಲ್ಲ ಅವ್ರಿಗೆ. ಮುಳುಗುಳಿಕೆ ಹೋಗ್ಬಿಟ್ಟಾರ. ಎಲ್ಲ ಊರೆಲ್ಲ ಹುಡುಕ್ಯಾಡ್ರು ಸಿಕ್ಕಿಲ್ಲ ಅವ್ರು. ಮುಳುಗುಳಿಕೆಯಾಗ ಹೋಗಿ ಕುಂತು ಬಿಟ್ಟಾರ ಶಿವಾನಂದ. ಮುಳ್ಳೆಲ್ಲ ಚುಚ್ಚಿದ್ವು ಅಂತ ಮೈಗೆಲ್ಲ. ಹೊರಗೆ ಬಂದಾರ ಅವಾಗ ಉತ್ಥಾನ ಆದಿಂದ ಹೊರಗೆ ಬಂದಾಗ ಮೈಗೆಲ್ಲ ರಕ್ತ ಇವು ಅವಾಗ ನೋಡ್ಯಾರ. ಖಬರೇ ಇಲ್ಲ. ಅದು ಬರ್ಬೇಕಲ್ಲ ಸಮಾಧಿ ಸ್ಥಿತಿ. ಯಾವಾಗ ಬೇಕು ಅವಾಗ ನಮ್ಮಪ್ಪ ಬರ್ತಿತ್ತು. ಎಷ್ಟು ಬೇಕಷ್ಟು ಆ ಸ್ಥಿತಿ ಹೊಂದಿದ್ದ. ನಮ್ಮಪ್ಪನಂಗೆ ಅದನ್ನು ಹೊಂದಿದವ್ರು ನಾನು ನೋಡೇ ಇಲ್ಲ ಅಂತ. ಅದು ನೋಡಾಕ ಮಹಾತ್ಮರ ಸಮಾಧಿ ಹೊಂದಿದ ಮಹಾತ್ಮರ ದರ್ಶನ ಸಿಗುದು ಭಾಳ ದುರ್ಲಭ. ಸಮಾಧಿ ಹೆಂಗಿರ್ತೈತಿ, ಯಾವ ಸ್ಥಿತಿ ಒಳಗಿರ್ತೈತಿ, ಅವ್ರ ಶರೀರ ಅನ್ನೋದು ನೋಡಾಕ ಸಿಗುದು. ನಟನ ಮಾಡ್ಬೋದು ನೀ, ಯಾಕೆ ಶೋಕ್ ಮಾಡ್ಬೋದ? ಸಮಾಧಿ ಹತ್ತದ ಶೋಕಲ್ಲ ಅದು. ಜ್ಞಾನಿಗಳಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಬಾಧಿತಾನು ವೃತ್ತಿಯಿಂದ ಇರ್ತದೆ. ನಾವು ಸುಳ್ಳು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತೀವಿ, ಖರೆ ಅಂತ ತಿಳ್ಕೊಂಡು ಮಾಡಿದ್ರು ನಾವು. ಎಲ್ಲರಂಗೆ ಉಣ್ತಾನ ತಿಂತಾನ ಎಲ್ಲ ಮಾಡ್ತಾರೆ. ಅದರ ಸತ್ಯದ ಬುದ್ಧಿ ಸುಖ ಬುದ್ಧಿ ಇರುದು ನಾವು. ಅಜ್ಞಾನಿಗಳು ಕೂಡ ಅಜ್ಞಾನ ಹೆಂಗೆ ಇರ್ತಾರ. ಜ್ಞಾನಿ ಸ್ಥಿತಿ ಜ್ಞಾನಿಗೆ ಗೊತ್ತಿರ್ತೈತಿ. ಜ್ಞಾನವೆಂಬ ಬೆಂಕಿ ಎಲ್ಲ ಕರ್ಮಗಳನ್ನು ಭಸ್ಮ ಮಾಡಿ ಸುಟ್ಟು ಹಾಕಿಬಿಡ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರ್ತೆ ಅರ್ಜುನ. ಯಾವಾಗ ನಿನ್ನ ಸ್ವರೂಪದ ಎಚ್ಚರ ಆತು ಆವಾಗ ಈ ಮೂರೂ ಕರ್ಮಗಳು ನಾಶ ಆಗುವ. ಸಂಚಿತ, ಆಗಾಮಿ, ಪ್ರಾರಬ್ಧ ಮೂರೂ ಕರ್ಮಗಳು ಸುಟ್ಟು ಭಸ್ಮ ಆಗುವ. ಸರ್ವಕರ್ಮಾನಿ ಭಸ್ಮಸಾತ್ ಕುರ್ತೆ ಅರ್ಜುನ. ಎಲ್ಲ ಕರ್ಮಗಳು ನಾಶ. ಪ್ರಾರಬ್ಧ ನೂರಾರು ದೃಷ್ಟಿಯೊಳಗಿರ್ತೈತಿ. ಅವನ ದೃಷ್ಟಿಯೊಳಗೆ ಪೂರಾ ನಾಶ ಆಗಿರ್ತದೆ. ಕೆಲವು ಮಂದಿ ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂದ. ನೂರಾರು ದೃಷ್ಟಿಯೊಳಗೆ ಅವನ ಸಂಬಂಧ ತಪ್ಪಿಸ್ಕೊಂಡು ಅವ್ಗೆ ಹೋಗಿಲ್ಲದವ್ರು.
ಜೀವಭಾವ ನಾಶ ಮಾಡ್ಕೊಂಡಾಗ ಹೌದಿಲ್ಲ, ಅವ್ ಯಾವ ಕರ್ಮಗಳ ಕಾಟನೂ ಇಲ್ಲ ಅವನು. ಜೀವಭಾವ ಇರೋ ತನಕ ಕರ್ಮಗಳ ಕಾಟ. 3 ಮಂದಿ ಹೆಂಡತಿ ಮಾಡ್ಕೊಂಡವ ಸತ್ತ ಮ್ಯಾಗ 3 ಮಂದಿ ರಾಂಡ್ಯಕಾರ ಇಲ್ಲ. ಏನು ಒಬ್ಬಾಕಿ ಮುತ್ತೈದಾಗಿ ಇಬ್ಬರ ರಾಂಡ್ಯಕಾರ. ಹಂಗ ಜೀವಭಾವ ಅನ್ನುವಂಥದ್ದು ನಾಶ ಆದ್ಮ್ಯಾಗ 3 ಕರ್ಮಗಳು ಜೀವಭಾವಕ್ಕೆ ಸಂಬಂಧಪಟ್ಟದ್ದು. ಜೀವನಾಶ ಆತಂದ್ರೆ ಜೀವಭಾವ ಕಳ್ಕೊಂಡಂದ್ರೆ 3 ಕರ್ಮಗಳು ಇಲ್ದಂಗ ಆಕ್ಕವ. ಏನು ಕರ್ಮಗಳ ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡ್ತು. ಅವು ವಂದಿಸಿದವ್ರಿಗೆ ನಿಂದಿಸಿದವ್ರಿಗೆ ಹೋಕ್ಕವು. ಏನು ಅವ್ರು ಮಾಡಿದ ಕರ್ಮ ಅವು ಏನಕ್ಕವು ಅಂದ್ರೆ ವಂದಿಸಿದವ್ರಿಗೆ ನಿಂದಿಸಿದವ್ರಿಗೆ ಹೋಗಿ. ಏನು ಅವ ಅಲಿಪ್ತ ಆಗಿರ್ತಾನೆ, ಎದರದ್ದು ಸಂಬಂಧ ಹಚ್ಕೊಳ್ತಾರೆ. ಏನು ರುವ ನಾನಂತ ತಿಳ್ಕೊಂಡು ಉಳ್ಕೋದ ಜಾಗರಣ. ಏನು ಯಾವಾಗಲೂ ಸ್ವರೂಪದ ಎಚ್ಚರಿಕೆ ಒಳಗಿರುವುದು. ಇದ್ದಕ್ಕಿದ್ದಂಗೆ ಇದ್ದಂಥದ್ದು ಯಾವುದೈತಿ ಅದರ ನೆನವನಾಗಿರುವುದು. ಅರುವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮ. ಆ ಅರು ಸ್ವರೂಪನ ನಾನಿದ್ದೇನೆ ಅನ್ನೋದು ಗಟ್ಟಿ ತಿಳ್ಕೊಂಡ ನೀನು ಮುಕ್ತ ಇದೆಯೋ ನಿನಗೊಳಿತು. ನಾನಾರೆಂಬುದನ್ನು ತಿಳಿಯಲಾರನು ಎಂಬ ತಿಳುವಳಿಕೆಯೇ ಸ್ವಪ್ನ. ನಾನು ಅರುರೂಪನಿದ್ದೇನೆನ್ನುವ ತಿಳುವಳಿಕೆ ಅಡಗಿದರೆ ಅದು ಸುಪ್ತಿ. ಬರೀ ಅರಿವು ತಾನೆಂದು ತಿಳುವಳಿಕೆ ತನ್ನಲ್ಲಿ ತೋರಿ ಅದು ನೆಲೆಗೊಂಡು ದೃಢವಾಗಲು ಅದುವೇ ತೂರ್ಯವು. ಅದನ್ನೂ ಮರೆತು ಅರಿವಿನ ಭಾವನೆ ಸಹಿತ ತೋರದೆ ಇರುವುದೇ ತೂರ್ಯಾತೀತವು. ಇಡೀ ವಿಶ್ವದೊಳಗಿನ ತೋರಾಣ ತೋರಿಕೆ ಒಳಗ ಏನ್ ಮಾಡಿದ್ರು ನಮಗೆ ಸುಖ ಸಿಗುದಿಲ್ಲ. ಇಲ್ಲಿ ತನಕ ಮಾಡ್ಕೊಂತ ಬಂದೀವಿ, ಮಾಡಬೇಕಾದದ್ದು ಏನು ಹೊಡಿಲಿಲ್ಲ. ಎಲ್ಲ ಮಾಡಿ ನೋಡಿದ್ವಿ, ಏನು ಮಾಡಿದ್ರು ಲಾಭ ಇಲ್ಲ ಅಂತ ಹೊಡಿಬೇಕಲ್ಲ. ಯಾವ ಇದು ಹೊಳಿತೈತಿ ಅವ ಇದ್ರ ಬಗ್ಗೆ ಉದಾಸೀನ ತನ್ನಿಂದ ತಾನ ಅವ ವೈರಾಗ್ಯ ಬಂದ್ಬಿಡ್ತೈತಿ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆದ ಕೂಡಲೇ ಇನ್ನಷ್ಟು ಸಿಗ್ತೈತಿ ಅನ್ನೋ ಬುದ್ಧಿ ಐತಿ ನಮಗೆ. ಇನ್ನ ಅದನ್ನ ಮಾಡೋಣ ಇದನ್ನ ಮಾಡೋಣ ಹೊಂದ್ಬೇಕು ಅನ್ನೋ ಆಶೆ ಒಳಗೆ ಹಂಗೆ ಕಾಣ್ತೈತಿ ನಮಗೆ. ಸುಮ್ಮನೆ ಕುಂಡ್ರ ಬಿಡ್ತಲ್ಲ ತೇಕಾಕಸ್ತೈತಿ ಒಳಗೆ ಆಶೆನ ನಮ್ಮನ್ನ ಎಲ್ಲ ಅಡ್ಡಾಡಕ್ಕೆ ತಿರ್ಗಾಕ ಹಚ್ಚೋದ್ರಿ. ಜನ್ಮ ಜನ್ಮ ಅಂತ ತಿರ್ಗಾಕಸ್ತೈತಿ. ಏನ್ ಒತ್ತಟೆ ಕೊಂಡ್ರು ನೋಡು ಕುಂತ ಜಾಗ ಬಿಟ್ಟು ಹೇಳಲ್ಲಂಗೆ ಅದು ಬೇಕಾದಂಗೆ ಜಿಗದಾಡ್ಲಿ, ಅದು ಮನಸ್ಸು ಹೋಗುವಂಗಿಲ್ಲ. ಅದು ಮನುಷ್ಯನ ಬೆನ್ನು ಹತ್ತೋಂಗಿಲ್ಲ. ಅದು ಇವತ್ತು ಬೇಕಾದಾಗಲಿಪ್ಪ ಇಲ್ಲಿ ಬೆಂಕಿ ಹತ್ತವಲ್ಲ ಮನೆಗೆ, ಯಾಕ್ರಿ ಒಳ್ಳೆ ನೋಡೋಂಗಿಲ್ಲ. ಹಂಗ ದೃಢವಾದ ಸಂಕಲ್ಪ ಮಾಡ್ಬೇಕಲ್ಲ. ಎಲ್ಲಿ ಇಲ್ಲ ನನ್ನಲ್ಲಿ ಐತೆ ಅನ್ನೋದು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಲ್ಲ. ಅಲ್ಲಿ ಐತಿ ಇಲ್ಲಿ ಐತಿ ಹಂಗ ಯಾತಕ್ಕೆ ತಿರುಗ್ತಿ? ಅಲ್ಲಿ ಚಂದ ಐತಿ ಇಲ್ಲಿ ಚಂದ ಐತಿ ಚೌಗೆಟ್ಟ ಯಾಕ್ರಿ ನಿನ್ನೊಳಗೈತಿ. ಅದನ್ನ ನೋಡ್ಕೊಳ್ಳೋ ತಾಕತ್ತು ನಿನಗಿಲ್ಲ. ಒಮ್ಮೆ ಅದರ ಸವಿ ನಿನಗೆ ಹತ್ತಿ ಅಂದ್ರೆ ಹೊರಗೆ ಹೋಗುದಿಲ್ಲ, ಎತ್ತ ಹೋಗುದಿಲ್ಲ. ತಾನೇ ಅಖಂಡ ಅದ್ವೈತ ಚೈತನ್ಯವೆಂದು ನಿಜದಲ್ಲಿ ನಿಂತವನು ಅವ್ ಏನಾರ ಮಾಡ್ಬೇಕು ಅನ್ನೋ ಕರ್ತವ್ಯ, ಧ್ಯಾನ ಮಾಡ್ಬೇಕು ಅನ್ನೋ ಭಾವ ಸಹಿತ ಇಲ್ಲ ಅವಾಗ. ಅವ ಧ್ಯಾನಾದಿಗಳನ್ನು ಎಂತೂ ಮಾಡ್ಬನು. ಏನು ಮಾಡಕ್ ಹೋಗುದಿಲ್ಲ, ಯಾವ ಕರ್ತವ್ಯನೂ ಇರೋದಿಲ್ಲ. ಅವ ಪರೀಕ್ಷೆ ಮಾಡಿ ನೋಡಿದಾಗ ಎರಡಿಲ್ಲದೆ ಒಂದೇ ಒಂದಾಗಿರ್ತಕ್ಕಂಥ ಇರುವಿನಲ್ಲಿ ಇವ ಇಂದ್ರಿಯಗಳು ಇಲ್ಲ, ಶರೀರ ಭಾವ ಇಲ್ಲ. ಅಲ್ಲಿ ಏನ್ ಜ್ಞಾನ ಆದ್ಮ್ಯಾಗ ಏನಾರ ಮಾಡ್ಬೇಕನ್ನೋ ಕರ್ತವ್ಯ ಉಳಿದಿಲ್ಲ. ನಾವು ಸಿದ್ಧ ಎತ್ತಿದವಾಗ ಏನಾರು ಮಾಡ್ಬೇಕನ್ನೋದು ಇರ್ತೈತಿ. ಹಂಗ ಜ್ಞಾನ ಸ್ಥಿತಿಯನ್ನು ಹೊಂದಿದವಾಗ, ಸಮಾಧಿಯನ್ನು ಹೊಂದಿದವಾಗ ಯಾವ ಕರ್ತವ್ಯನೂ ಇಲ್ಲ ಅಂತ. ಒಂದ್ ವೇಳೆಗೆ ಏನಾರು ಮಾಡ್ಬೇಕನ್ನೋದು ಐತೆ ಅಂದ್ರೆ ಅವಾಗ ಜ್ಞಾನ ಆಗಿಲ್ಲ ಅಂತ ಅದ್ರ ಗೊತ್ತು. ಧ್ಯಾತೃ ಧ್ಯಾನ ಧ್ಯೇಯ ಅನ್ನೋ ಎಲ್ಲ ಎರಡು ಅನ್ನೋದ್ರೊಳಗೆ ಒಂದೇ ಒಂದಾಗಿರ್ತಕ್ಕಂಥ ಇರುವಿನಲ್ಲಿ ಇವು ಯಾವುವು ಇಲ್ಲ. ಎರಡೆಂಬುದರಲ್ಲೇ ಧ್ಯಾನಾದಿಗಳು ನಡೀತಾವ. ಏಕತ್ವದ ಅನುಭವವನ್ನು ಪಡೆದವಾಗ ಇವು ಯಾವುವು ಇರುವುದಿಲ್ಲ.
ಯಾರು ನೀವು ಯೋಜನೆ ಮಾಡಿದ್ರು ತೋರಿಕೆ ಯೋಜನಾನ ನಿಮ್ದು, ಇರುವಿಕೆ ಯೋಜನಾ ಇಲ್ಲ ಇಲ್ಲ. ಏನು ಮಾಡಿದ್ರು ತಿನ್ನೋದು ತಿನ್ಕೋದು ತಿಕ್ಕೋದು, ಇದಕ್ಕಿಂತ ಹೆಚ್ಚಿಂದ ಏನು ದೊಡ್ಡ ಕೆಲಸ ಮಾಡ್ತೀರಿ ಹೇಳಿ. ಇದನ್ನ ಬಿಟ್ಟು ಮತ್ತೆ ಏನು ನೀ ಎಷ್ಟು ನೌಕರಿ ಮಾಡಿದ್ರ ಏನು, ಒಕ್ಕಲ್ತನ ಮಾಡಿದ್ರೆ ಏನು, ವ್ಯಾಪಾರ ಮಾಡಿದ್ರ ಏನು, ಏನು ಮಾಡ್ತಾನಪ್ಪ ಅಂದ್ರೆ ಇದನ್ನ ಮಾಡ್ತಾನ. ಹೌದಿಲ್ಲ? ಇದನ್ನ ಬಿಟ್ಟು ಬೇರೆ ಏನಾರ ಮಾಡ್ತೇನೆ? ಆರಾಮಿರ್ಬೇಕಂತ ಇದನ್ನು ಮಾಡೇ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿ, ನಿಜವಾದ ಸುಖದ ಸ್ಥಿತಿಯನ್ನು ಹೊಂದಬೇಕನ್ನೋ ಇಚ್ಛಾ ಐತೆನ್ನು ನೋಡಿ. ಎಲ್ಲದರ ಬಗ್ಗೆ ಉದಾಸೀನ ಭಾವ ಬರ್ತೈತೆ ಅವಾಗ, ಉತ್ಕಟ ಇಚ್ಛಾ ಆತಂತ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನು ಮುಕ್ತಿ ಪಡೆಯದೆ ಮನುಜನೀನು. ಬ್ಯಾಳೆ ವ್ಯರ್ಥ ಹೋಗ್ಲಿಕ್ಕೆ ಸಾರ್ಥಕ ಹೇಳಲಿಕ್ಕೆ ಸುಮ್ಮನೆ ಬೇಳೆ ಕಳೀಲಿಕ್ಕತ್ತೀವಿ ನಾವು. ನಾವಲ್ಲದನ್ನು ನಾವು ನಂಬ್ಕೊಂಡು ಕೂತೇವಿ. ಯಾವ ಪುಣ್ಯಾತ್ಮ ಹೊಳದತ್ ಹೇಳಿದ್ರು, ನಾವಲ್ಲದನ್ನು ನಾವು ಅಂತ ತಿಳ್ಕೊಂಡು ಕುಂತಿದ್ದು. ನಾನಾರೆಂಬುದನ್ನು ತಿಳಿಯಲಾರದೆ ತಾನಾರೆಂಬುದನ್ನು ತಿಳಿಗೊಡದೇ ಇರುವುದ ಇದ ಅಜ್ಞಾನ. ಈ ಅಜ್ಞಾನವನ್ನು ಮೊದಲು ನೀ ಕಳ್ಕೊ, ಅಂದ್ರೆ ನೀ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನಾವು ತೂರ್ ಎಡುವುದನ್ನು ನಂಬಿ ಬಾಳೆ ಮಾಡ್ಲಿಕ್ಕತ್ತೀವಿ. ಶಾನೆ ಆದವ ಇದನ್ನ ಯಾಕೆ ನಂಬ್ತಾನ್ರಿ ಅವ, ತೂರ್ ಎಡುವುದನ್ನು ನಂಬಕ್ ಹೋಗೋದು ನಾವು. ಯಮದಶ ಗುಣ ಅಂದ್ರೆ 10 ಗುಣಗಳು ಅಂತ. ಶರೀರ, ಮನಸ್ಸು, ವಾಣಿ ಇವು ಮೂರರಿಂದ ಜನರಿಗೆ ಒಮ್ಮೆಯೂ ನೋವನ್ನುಂಟು ಮಾಡದೆ ವಿನಯದಿಂದ ಇರಲದು ತಾನೇ ಅಹಿಂಸೆ ಅಂತ ಅನಿಸ್ಬೋದು. ನೀತಿಯಿಂದ ನಡ್ಕೋಬೇಕಾತಂದ್ರೆ ಜಾತಿ ಅದು ಬೇಕಾಕೊಂಡ್ರಿ ಅದಕ್ಕೆ. ಜಾತಿ ಅಭಿಮಾನ ಅದೊಂದು ಮೂರ್ಖತನ. ನೀತಿಯಿಂದ ನಡ್ಕೊಳಿಕ್ಕೆ ಸಾಮಾನ್ಯ ವೈರಾಗ್ಯ ಬೇಕಾಗೈತಿ. ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳಿಕ್ಕೆ ವಿಶೇಷ ವೈರಾಗ್ಯ ಬೇಕಾಗೈತಿ. ಹೌದು, ಸಾಮಾನ್ಯ ವೈರಾಗ್ಯ ಬೇಕು. ನೀತಿಯಿಂದ ನಡ್ಕೊಳಕ್ಕೆ ಸ್ವಲ್ಪ ಎಲ್ಲ ಹೌದಲ್ಲ, ತ್ಯಾಗ ಮಾಡಿದಾಗ ಬರ್ತೈತೆ ಅದು ಸಾಮಾನ್ಯ ವೈರಾಗ್ಯ. ಇನ್ನೊಬ್ರು ಕೂಡ ಕೆಡಕ್ಕಾಗದಂಗೆ ಆಚರಣೆ ಮಾಡೋದು ಸಾಮಾನ್ಯ ವೈರಾಗ್ಯ. ನೀತಿಯಿಂದ ನಡ್ಕೋಬೇಕಾದ್ರೆ ಸಾಮಾನ್ಯ ವೈರಾಗ್ಯ ಬಂದಾಗ ನೀತಿ ಬರ್ತೈತೆ. ಅದು ಪೂರ್ಣ ಸ್ಥಿತಿ ಜ್ಞಾನ ಸ್ಥಿತಿಯನ್ನು ಹೊಂದಬೇಕಾದ್ರೆ ವಿಶೇಷ ವೈರಾಗ್ಯವನ್ನು ಹೊಂದಬೇಕಾಗ್ತದೆ. ಎಲ್ಲವನ್ನು ಕೈ ಬಿಟ್ಟಾಗ ಅದು ಅನುಭವ ಬರ್ತದೆ. ಈ ಪರಮಾರ್ಥ ಎಲ್ಲರಿಗೂ ಬೇಕಾದದ್ದು ಇದು. ಏನು ಇದನ್ನ ಬಿಟ್ಟು ಅಂದ್ರೆ ಜನ್ಮ ಜನ್ಮಾಂತರಕ್ಕೆ ನರಕಕ್ಕೆ ಹೊಂಟಿನಿ ಅಂತ. ಪರಮಾರ್ಥ ಅಥವಾ ಅಧ್ಯಾತ್ಮವನ್ನು ನೀ ಬಿಟ್ಟು ಅಂದ್ರೆ ಜನ್ಮ ಜನ್ಮಾಂತರ ನರಕಕ್ಕೆ ಹೊಂಟಿನಿ. ಎಲ್ಲರಿಗೂ ಬೇಕಾದಂಥದ್ದು. ತನಗೆ ಎಷ್ಟೇ ಕಷ್ಟ ಬಂದಾಗ್ಯಾದರೂ ಸುಧಾ ಎರಡನೇದವರ ಧನದ ಮೇಲೆ ಆಸೆಯನ್ನು ತನು ಮನ ವಚನದಲ್ಲಿ ಮಾಡದೇ ಇರುವುದನ್ನ ಅಷ್ಟೇ ಅಂತ. ಅಂದ್ರೆ ಕಳವು ತುಡುಗಾದಿನಿ ಅಂತ. ಹೆಚ್ಚಿನ ಸಂಗ್ರಹ ಮಾಡಿದ್ರೆ ತುಡುಗಾದಿನಿ. ಮತ್ತೆ ನನ್ನ ಮಕ್ಕಳಿಗೆ ಬೇಕು ಮರಿಬೇಕು ಅಂತ ಗಳಿಸಿರ್ತೀಯಲ್ಲ, ಅದನ್ನ ಮಾಡಬಾರ್ದು. ಹುಡುಗಕ್ಕಿನಿ ಮತ್ತೆ ಮಕ್ಕಳು ಮರಿಗೆ ಅಷ್ಟೇ ಮಾಡಿಡಬಾರ್ದು. ಹೌದಿಲ್ಲ? ಅವ್ರು ಪ್ರಾರಬ್ಧ ಗಂಟು ಕಟ್ಕೊಂಡ್ ಬಂದಿರ್ತಾರ. ಅವ್ರ ನೀ ತಿಳ್ಕೊಂಡು ನಾನು ಮಾಡಿರ್ತೇನೆ ಹುಚ್ಚು ನೀನು. ಅವ್ರಿಗೆಲ್ಲ ಮಾಡಿ ಅವ್ರ ಸಂಬಂಧ ಮಾಡಿ ದುಡಿದ ಮಾಡಿದ ಕರ್ಮ ನೀನ ಅನುಭವಿಸ್ಬೇಕಾಗೈತಿ. ಇದು ಹೊಳಿದಿಲ್ಲ ನಮ್ಗೆ. ನಿನ್ನ ಸಂಬಂಧ ಹುಟ್ಟ್ಯಾರ, ತಮ್ಮ ಕರ್ಮಕ್ಕನುಸಾರ ಹುಟ್ಟ್ಯಾರ ಅವ್ರು.
ಎಂದು ಹೊಳಿಬೇಕಪ್ಪ ನಮ್ಗೆ ಇದು? ನನ್ನ ಮಕ್ಕಳು ನಾನು ನೀವು ಅಂತ ನೀನೆಲ್ಲ ಹೀನ ಕರ್ಮಗಳನ್ನು ಮಾಡಿಸತ್ತೆ ಅಂದ್ರೆ ನಾಳೆ ಯಮನವರಲ್ಲಿ ಆ ಮಕ್ಕಳು ಬರಲ್ಲ ಹೆಂಡ್ರು ಬರೋದು ಕೇಳಾಕ. ಹ್ಮ್ ನಿನ್ನ ದಾರಿ ನಿನಗೆ, ಅವ್ರ ದಾರಿ ಅವ್ರಿಗೆ. ನಿನಗೆ ಯಾವ ಹೇಳ ನೀನು ಮಾಡ ಅಂತಂದಾರ ಅಂತಾರ ಅವ್ರು ಯಾಕ್ರಿ? ಅದಕ್ಕೊಂದು ಭ್ರಮ ಆಗೈತಿ. ನಾನು ಇಲ್ಲ ಕಾಲಕ್ಕೆ ಹಾಳಾಗ ಹೋಗ್ತಾವಲ್ಲಿ ಇವು ಅಂತಿರ್ತಾರ. ನಾನ ಇವು ಎಲ್ಲ ಇರು ಮಠ ಅಷ್ಟ ನೋಡಿದ ಅಂತಿರ್ತಾರ. ನಿನಗೆ ಅದ್ರ ಚಿಂತೆ ಅದಕ್ಕೆ ಬೇಕಾಗಿತ್ತು. ನಿನ್ನ ದಾರಿ ನೀನು ನೋಡ್ಕೋ. ಯಾಕ್ರಿ? ಪ್ರತಿಯೊಬ್ಬರು ಅವ್ರವ್ರ ದಾರಿ ಅವ್ರ ಉಣ್ಣಾಕ ಬಂದಾರ, ಮಾಡಿದ ಕಟ್ಕೊಂಡ್ ಬಂದಾರ, ಅವ್ರ ಬುತ್ತಿ ಹಂಗ ಬಂದಾರ ಅಂತ ಹೇಳ್ದಿ. ಎಲ್ಲಾರು ಕಟ್ಕೊಂಡ್ ಬಂದಾರ, ನೀ ಅವ್ರಿಗೆ ಓದೋದು ಹೇಳಿ ಇನ್ನೇನೋ ಮಾಡಿ ಅವ್ರಿಗೆ ಇಡಾಕ್ ಹೊಂಟಿ ಏನ್? ಅದಕ್ಕಾಗಿ ಅದನ್ನ ಮಾಡಕ್ ಹೋಗ್ಬೇಡ. ವಿಷಯ ಸಂಗ್ರಹ ಎಂದೂ ಮಾಡಕ್ ಹೋಗ್ಬೇಡ. ಅದನ್ನ ಮಾಡಕ್ ಹೋಗಿ ನಿನ್ನ ನಿಜವನ್ನು ನೀ ತಿಳ್ಕೊಳಕ್ ವೇಳೆ ಸಿಗ್ಲಿಲ್ಲ. ಮಕ್ಕಳು ಮರಿಗೆ ಆಸ್ತಿ ಮಾಡಕ್ ಇಡಾಕ್ ಹೋತಿ, ಇದ್ದು ಕಳ್ಕೊಂಡು ಎಲ್ಲ ಕಿಮ್ಮತ್ತನ ಕಳ್ಕೊಂಡೆ ನೀನು ಚುಮುಂಡಿ ಅಂತ ಅಂದಾರಲ್ಲಿ. ಯಾಕ್ರಿ? ಏನ್ ಮಾಡೋದು? ಎಲ್ಲಾರು ನಂಬ್ಕೊಂಡಿದ್ ಇವ ನಾನು ಇವ ಅಂತ ತಿಳ್ಕೊಂಡು ವ್ಯವಸ್ಥೆ ಮಾಡಕ್ ಯಾರು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಏನ್ ನೀನೇನು ಕರ್ಮ ಮಾಡಿದ್ರೆ ನೀನೇ ಊಟ ಮಾಡೋದು. ಯಾರಿಗೂ ತಪ್ಪಿಸ್ಬೇಕಾಗುತ್ತೆ? ಪ್ರತಿಯೊಬ್ಬರ ಜೀವನ ಅವ್ರ ಹಿಂದಿನ ಕರ್ಮಕ್ಕನುಸಾರವಾಗಿ ನಡೆದಿರ್ತೈತಿ. ಅದನ್ನು ಹೇಳಟ್ಟು ತಿದ್ದಾಕ್ ಬರೋದಿಲ್ಲ. ಅದು ಅನುಭವಿಸಿ ತೀರಿಸೋದು ಎಲ್ಲರೂ. ಈ ಪ್ರಕಾರ ನಡ್ಕೊಳ್ಳೋರು ಎಷ್ಟು ಮಂದಿ ಇದ್ದೀರಿ ಹೇಳ್ರಿ? ಅಪರಿಗ್ರಹ ವೃತ್ತಿಯಿಂದ ನಾಳೆಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದು ಎನಬೇಡ ಅಂತ. ಅಪರಿಗ್ರಹ ವೃತ್ತಿ ಎಷ್ಟ ಜನರಲ್ಲಿ ಐತಿ ನೋಡ್ಕೋರಿ. ಯಾವಾಗಲೂ ಸತ್ಯವನ್ನೇ ನುಡಿ. ಏನ್ ಧರ್ಮಂ ಚರ ಸತ್ಯಂ ವದ ಸ್ವಾಧ್ಯಾಯಾತ್ಮ ಪ್ರಮದ ಅಂತ. ಈ ಪೂಜಾ ಹಿಡಿ ನೋಡು, ಅಂತಃಕರಣ ತನ್ನಿಂತಾನ ಸ್ವಚ್ಛಕೈತಿ. ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗ ನಿಮ್ಮ ಮನಿ ಬಾಳೆ ನೀವು ಮಾಡಕ್ ಕಲೀರಿ. ನೀವು ಮೊದಲು ಇದೊಂದು ವ್ರತ ಹಿಡಿದು ನೋಡ್ಯಾರ ನೋಡ್ರಿ. ಏನ್ ಎಡೆ ಬಿಡದಿಹ ಸತ್ಯದಿಂದ ತಪಮಿನ್ನುಂಟೆ ಅಂತ ಕರೆ ತನದಿಂದ ನಡ್ಕೊಳಕ್. ವಿಷಯದ ಆಶೆ ಸಂಬಂಧ ಸುಳ್ಳು ಹೇಳ್ತೀರ, ಮತ್ತೆ ಸುಳ್ಳು ಹೇಳ್ತಿಲ್ಲ. ವಿಷಯಾದಿಗಳು ಸಿಗ್ತಾವಂತೇಳಿ ಇಲ್ಲದ ಸುಳ್ಳು ಹೇಳ್ಕೊತವು. ಸಿಗದಂಗ ಆದ ಕೂಡಲೇ ನಾವು ಸುಳ್ಳು ಹೇಳುದು. ಕಲಿಸ್ಬಿಟ್ಟೈತಿ ಸರ್ಕಾರನ ಸುಳ್ಳು ಹೇಳಕ್ ಕಲಿಸ್ಬಿಡ್ತೇವೆ. ಹೌದಿಲ್ಲ? ಹಿಂಗೆ ಮಾಡಿದ್ರೆ ಹಿಂಗಾಕೈತಿ ಸುಳ್ಳು ಹೇಳೋದು ಕಲಿಸ್ಬಿಡ್ತೇವೆ. ಅದನ್ನ ಕಲ್ತು ಬಿಟ್ಟಿವಿ ನಾವು. ಕೊಟ್ಟು ಸರ್ಟಿಫಿಕೇಟು ಕೊಟ್ಟು ಇವನು ಮಾಡಾಕತ್ತೀವಿಲ್ಲ. ಅವರ ದಾರಿ ತೋರ್ಸವ್ರು. ಹುಡುಗರಿಗೆ ಹಾದಿ ಹೇಳ ಹುಡುಗ ಆ ಭಾವನಾ ಮೊದಲು ಯಾರಲ್ಲಿ ಅಂತ ಪರಿಶುದ್ಧ ಅಂತ ಕಣ್ಣಿತ್ತು. ಬ್ಯಾಡಪ್ಪ ನಮಗಂತವೆಲ್ಲ ಅಂತ. ಹೌದಿಲ್ಲ? ಈಗ ಅಂತಕರಣ ಮಲಿನಾಗಿ ಆಶೆಯಾಕ್ ಬಿದ್ದು ಎಲ್ಲಾನು ಅವ್ಯವಹಾರ ಮಾಡಕ್. ವಿಷಯದ ಆಶಾ ಸಂಬಂಧಿ ಮಾಡಬಾರದನ್ನು ಮಾಡ್ಕೊಂತ ನಿನಗೆ ಆಗಬಾರ್ದು ಆಕೈತಿ ನಾಳೆ. ನಂದಲ್ಲಪ್ಪ ಮಾಡಬಾರ್ದು ಅದನ್ನಂತ. ಮೊದಲಿನ ಮಂದಿ ನೋಡ್ರಿ, ಒಂದು 60-70 ವರ್ಷದ ಹಿಂದೆ ಅವ್ರ ಜೀವನ ಹೆಂಗೆ ವೇದಾಂತನ ಇತ್ತು. ಅವ್ರ ಹೃದಯನ ವೇದಾಂತ ಇತ್ತು. ಮಾಡಬಾರ್ದು, ಇನ್ನೊಬ್ಬರ ತೊಂದರೆ ಕೊಡಬಾರ್ದು, ಇನ್ನೊಬ್ಬರನ್ನ ಮುಟ್ಟಬಾರ್ದು ಅಂತ ಅವರು ಅಂಥವ ಅಲ್ಲಿ ಧರ್ಮ ಮಾರ್ಗದಿಂದ ನಡೀತಿದ್ರು. ಏನು ಇದೆಲ್ಲ ಈಗ ಹೆಂಗಾಗೈತಿ ನೋಡ್ಕೊರಿ. ಅದು ಪ್ರಜ್ಞೆನೇ ಇಲ್ಲ. ಅದು ಯಾರು ಅದನ್ನ ನೆನಪಿ ತಂದು ಕೊಡೋರು? ಯಾರು ಜಾಗೃತಗೊಳಿಸೋರು? ಯಾರು ಇಲ್ಲ. ಎಲ್ಲ ಮಠಮಾನ್ಯಗಳೆಲ್ಲ ಹೋಗ್ಬಿಟ್ಟು ಈಗೆಲ್ಲ ವಿಷಯ ಲಂಪಟಕ್ಕೆ ಬಿದ್ದುಬಿಟ್ಟು. ಏನು ಅವನು ನಿನ್ನೆ ಹೇಳಿದ್ರ ಅವನು ರಕ್ತ ಮಠದ ಅಪ್ಪಗಳು ಹೇಳಿದ್ರು, ಏನ್ರಿಪ್ಪ ಎಷ್ಟು ಸಾವಿರಾರು ಮಠಗಳಿದ್ದು ಇದ್ರಾಗ ಭಾಳ ಒಂದು 100 ಉಳ್ದಾವೀಗ ಅಂತ. ನನಗಿದೇನು ಬರಸತ್ವ ಆದ್ರೆ ಇವು ಉಳಿತಾವಿಲ್ಲೋ ಅಂತೇಳಿ ಅನ್ನಾಗತ್ತಿದ್ರು ಅವ್ರು. ಅಂಥ ಪರಿಸ್ಥಿತಿ ಆಗೈತ್ರಿಪ್ಪ ಈಗ ಅಂತ. ಏನು ಹೌದು ಬಿಡ್ರಿ ಅಪ್ಪಗಳು, ಇದು ಕರೆ ಇದೆ ಅಂತ.
ಅಪ್ಪುಗಳು ಅಂದ ಬಿಟ್ಟಾರ ಆತ್ಮ ಒಂದಪ್ಪ ಇನ್ನು ಬಣ್ಣಮಾನ್ಯಗಳ ಸತ್ತ ಉಳಿದಿಲ್ಲ ಇನ್ನಂತ ಹೇಳೇ ಬಿಟ್ಟಾರ ಅದನ್ನು. ಏ ನಾ ಏನು ಹೇಳಿಲ್ಲ ಅವ್ರಿಗೆ ಹಿಂಗಾಗಿ ಅಂತಾರ ಅಂತೇಳಿ ಅವ್ರ ಬಾಯಿಲೆ ಬಂತ ಅದು ಏನ್ರಿಪ್ಪ ಎಲ್ಲ ಏನು ಉಳ್ದೇ ಇಲ್ಲ. ಏ ಎಷ್ಟೋ ಇದಿತ್ತು ಅವಾಗ, ಅಲ್ಲಿ ಹೋಗಿ ಎಲ್ಲ ಅದ್ರ ಮಾರ್ಗದರ್ಶನ ಪಡಿತಿದ್ರು, ಯಾರು ಅದ್ರ ಬಗ್ಗೆ ಇದೆ ಬರೀ ವಿಷಯ ಲಂಪಟ ಜೀವನ ಆಗ್ಬಿಟ್ಟತೀಗ, ಏನು ಉಳ್ದಿಲ್ರಿಪ್ಪ ಈಗ ಅಂತ. ಉಳ್ದಾವ ಅಂದ್ರೆ ಏನು ಇದೆಲ್ಲ ಎಲ್ಲಿಗೆ ಬಂದತಿದು ಅಂದ್ರು. ಅವು ಉಳ್ದದ್ದು ಎಲ್ಲಿ, ಅವು ಈ ಹರ್ಕ ಪರ್ಕ ಹಾಕೊಂಡ್ ಕುಂತಾವ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಇದು ಮತ್ತೆ ನೀವು ಒಟ್ಟು ಜವಾಬ್ದಾರಿ ತಗೊಂಡ್ ಮಾಡಿರಿ ಅಂತೇಳಿ ಉಳ್ದೈತಿ ತೋರಿದ ನಾನು. ಇಲ್ಲಿ ಒಂದು ಹಳ್ಯಾಳದಾಗ ಒಂದು ಐತಂತ ಒಂದೇ ಬ್ರಾಂಚ್ ಅದಾವ ಶಾಖಾ ಮಠಗಳು, ಅವನ್ನೆಲ್ಲ ನನಗ ಬಂದವ್ರ ಕೊಳ್ಳಿಗೆ ಅವು. ಏನ್ರಿಪಾ ಇದು ಅಂತ ನಿಂತಿದ್ರು ಅವ್ರು. ಈ ಖರೇನ ಹಂಗೈತಿ, ಈಗ ಯಾರು ಅದ್ರ ಬಗ್ಗೆ ಇದೆ ಇಲ್ಲ. ಹೌದಿಲ್ಲ, ಎಲ್ಲ ವಿಷಯ ಲಂಪಟಕ್ಕೆ ನಿಂತು ಬಿಟ್ಟಾರಿಲ್ಲ ಜನ. ಪ್ರಾಮಾಣಿಕತನ ಎಲ್ಲಿ ಐತಿ ಹೇಳ್ರಿ? ಹಾ, ಎಲ್ಲದ್ರಾಗೂ ಖತರ್ನಾಕ್ ಮಾಡೋದು. ಹೌದಿಲ್ಲ, ಜಾತ್ರೆ ಮಾಡುವಾಗ ಪಟ್ಟಿ ಅದ್ರ ಖತರ್ನಾಕ್ ಮಾಡೋದು. ಹೌದಿಲ್ಲ, ಕೊಟ್ಟ ಜನ ಮಂದಿ ಕೊಟ್ಟ ಜನ ಸರಿಯಾಗಿ ಅದನ್ನ ಉಪಯೋಗ ಮಾಡ್ಕೋದಿಲ್ಲ. ಹೌದಿಲ್ಲ, ಅಂಥವನ್ನೆಲ್ಲ ಮಾಡಿ ಎಲ್ಲ ಏನು ಉಳ್ದಾವ ಪರಿಸ್ಥಿತಿ? ಅದಕ್ಕೆ ಉಳಿದಿಲ್ಲ ಮಠ ಮಾನ್ಯಗಳಲ್ಲಿ, ಏನು ಉಳಿತೈತಿ? ಎಲ್ಲ ದಿವಾಳಿ ತೆಗೆದು 100 ಕೂರಿಗೆ ನಮ್ಮ ಮಠದ ಆಸ್ತಿ ಅಂದ್ರಪ್ಪ ಅವರು, 30 ಕೂರಿಗೆ ಉಳ್ದೈತಿ ಅಂದ್ರೆ ಗರ್ಗದ ಮಠ ಸಹಿತ ಆ ಮಠದ ಇದು ಆಸ್ತಿ ಅವಾಗ ಐತಂತ. ವಿರೂಪಾಕ್ಷ ದೇವರ ಅಲ್ಲಿ ಮೊದಲ ಅಲ್ಲಿ ಇತ್ತಂತ ಅವ್ರ ಆಸ್ತಿ, ಅಲ್ಲಿ ಐತಿ ಗರ್ಗದ ಮಠದ ಸಂಬಂಧ. ಮೂಲ ಮುದಿ ಮಡಿವಾಳ್ರ ಅಂತೇಳಿ ಅವರ ಸಮಕಾಲೀನ ವಿರೂಪಾಕ್ಷಿ ಅವರು ಅಲ್ಲಿ ಸಂಸ್ಥಾನ ಮಠದಾಗ ಕಲ್ತವ್ರು ಅವರು. ಇಬ್ರು ಇನ್ನೊಬ್ರು ಇವ್ರು ಇದ್ರಂತ, ಒಬ್ಬ ಮುಸಲ್ಮಾನ್ರು ಅವರು ಇದ್ರಂತ ಕಲ್ತವ್ರು ಅವರೆಲ್ಲ ಆ ಟೈಮ್ನವ್ರು ಹೇಳಿದ್ರು ಅವ್ರು. ಆ ಕಾಲದ ಜನರು ಹಿಂದಗಡೆ ಅವ್ರು ಮಡಿವಾಳ ಜೋಪಾನ ಮಾಡಿದಾಗ ಮುದಿ ಮಡಿವಾಳಿ ಅವ್ರು ತಂದು ಜೋಪಾನ ಮಾಡಿದ್ರು. ಏನ್ ಅವಾಗ ಈ ಮಡಿವಾಳಜ್ಜ ಹಿಂದಗಡೆ ಅನಾಥ ಶಿಶು ತಂದು ಜೋಪಾನ ಮಾಡಿದ್ರು ಮಡಿವಾಳಜ್ಜ. ಅವರ ಮೊದಲು ಮುದಿ ಮಡಿವಾಳಜ್ಜ ಅವರು ವಿರೂಪಾಕ್ಷದೇವರು, ಅವರು ಆವಾಗಿನ ಇವೆಲ್ಲ ಆದದ್ದು ಇವೆಲ್ಲ. ಏನ್ ಸ್ಟೋರಿ ಹೇಳಿದ್ರು ಅವ್ರ ಒಳಗೆ ಕರ್ಕೊಂಡು ಹೋಗಿ, ಎಲ್ಲ ಭಾಳ ದಿನ ಆಯ್ತು ಬರ್ರಿ ನೀವು ಬರುಲಿ ಅಂತೇಳಿ ಕರ್ಕೊಂಡು ಎಲ್ಲ ಒಳಗ ಕಥಾ ತೆಗ್ದು ತೋರ್ಸಾಕತ್ತ ನಾವು ಪಾಪ. ಹಂಗೆ ಶ್ರದ್ಧಾ ಎಲ್ಲಿ ಐತಿ, ನಂಬಿಕೆ ಅನ್ನೋದು ಉಳಿದಿಲ್ಲ. ಮಹಾತ್ಮ ಅವ್ರು ಎಲ್ಲಿ ಯಾಕ್ರಿ ಅದನ್ನೆಲ್ಲ ವಿಶೇಷಂಗ್ರ ವೃತ್ತಿ ಇತ್ತಂದ್ರೆ ಗದ್ಲ ಹತ್ತದ ನೋಡ್ರಿ. ಅದು ಏನ್ ಮೊದಲೊಂದು ಶ್ರದ್ಧಾ ಇತ್ತು, ಅದನ್ನ ತಗೋಬಾರದಪ್ಪ, ಇನ್ನೊಂದು ಇತ್ತ ಮನುಷ್ಯರ ಇನ್ನೊಬ್ಬರ ಮೌಟಬಾರದಪ್ಪ ಅನ್ನೋದು, ಅನ್ಯಧನದ ಅಪೇಕ್ಷೆ ಮಾಡಬಾರ್ದು ಅನ್ನೋದಿತ್ತು. ಇಲ್ಲಿ ಹುಡುಕ್ಯಾಡಿ ಅಂತಾವ್ ಯಾವ್ದಾವ್ ನೋಡ್ತಾರೆ ಈಗ ಅದನ್ನು. ಹೌದಿಲ್ಲ, ಯಾರಿದರಿ ಈ ಪ್ರಕಾರ ನಡೆಯವರು ಕಳುವು ಮಾಡದೇ ಇರುವುದು ಅಷ್ಟೇ, ಅಂದ್ರೆ ಕಳುವು ಮಾಡದೇ ಇರುವುದು. ಈ ಪೂಜಾ ಹಿಡಿದ್ರ ಅಂತ ಕಣ ಸ್ವಚ್ಛಕೈತ. ಯಾವಾಗಲೂ ಸತ್ಯವನ್ನೇ ನುಡಿ. ಏನ್ ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗ ನಿಮ್ಮ ಮನಿ ಬಾಳೆ ಮಾಡಕ್ ಕಲೀನಿ. ಇದೊಂದು ವ್ರತ ಹಿಡಿದು ನೋಡ್ಯಾರ ನೋಡ್ರಿ. ಎಡೆ ಬಿಡದಿ ಸತ್ಯದಿಂದ ತಪ ಮಿನ್ನುಂಟೆ ಅಂತ ಎಲ್ಲಿದಾರೆ ಈ ಕರೆತನದಿಂದ? ಮಾತಿಗೆ ಮಾತಿಲ್ಲ, ಕೊಟ್ಟ ಮಾತು ಮಾತು ತಪ್ಪಿ ಹೋಗ್ತೈತಿ. ಅದನ್ನ ತಪ್ಪಿ ನಡೆದ್ರೆ ಏನದ ಧರ್ಮ ಅಂತಾರನ ಅದಕ್ಕೆ. ಮಾತು ಕೊಟ್ಟ ತಪ್ಪಿದ್ರೆ ತಪ್ಪಂಗಿಲ್ಲ. ಇವತ್ತು ಲುಕ್ಷಾನ ಐತಿ, ಇದಾಗೈತಿ ಅಂದ್ರೆ ಮಾತು ಕೊಟ್ಟೈತಿ ಅಂದ್ರೆ ಹೋಗುತ್ತೆ, ಮುಗಿತು. ಮಾತು ಹೋದ್ರೆ ಮುಗೀತು, ಮುತ್ತು ಹೊಡೆದ್ರೆ ಹೋಯ್ತು. ಯಾಕ್ರಿ ಮಾತು ಕೊಟ್ರೆ ಮುಗೀತಿಪ್ಪ ಅಂತ ಅಂತಾರ. ಏನ್ ಅಷ್ಟೊಂದು ವಿಶ್ವಾಸ ನಂಬಿಕೆ ಅಲ್ಲಿತ್ತು. ಯಾವ ಲೇಖಿನೂ ಇದ್ದಿದ್ದಿಲ್ಲ ಅವಾಗ. ಹೌದಿಲ್ಲ, ಕೈಯಾಗ ಕೊಟ್ಟು ಮುಟ್ಟಿಗೆ ಕೊಟ್ಟು ಮುಟ್ಟಿಗೆ ತಗೋತಿದ್ರು. ಏನ್ ಭರೋಸಿತ್ತು ಅವಾಗ. ಅದಕ್ಕೆ ಎಡೆ ಬಿಡದೆ ಸತ್ಯದಿಂದ ತಪ ಮಿನ್ನುಂಟೆ ಅದು ಬೇಕು ನಮಗೆ ಮೊದಲು. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಅದ್ರಾಗ
ನೈಷ್ಠಿಕ ಬ್ರಹ್ಮಚರ್ಯ ಮತ್ತು ನುತ ಬ್ರಹ್ಮಚರ್ಯ ಅಂತ ಎರಡು ಪ್ರಕಾರ ಅದ. ನೈಷ್ಠಿಕ ಬ್ರಹ್ಮಚರ್ಯ ಅಂದ ಭುವನದೊಳುಳ ಸ್ತ್ರೀ ನಿವಹದೊಳು ಪುರುಷ ನಿವಹದೊಳು, ಸ್ತ್ರೀ ನಿವಹದೊಳು ಪುರುಷವಲ್ಲದೆ ಇರುವುದು, ಪುರುಷ ನಿವಹದೊಳು ಸ್ತ್ರೀವಲ್ಲದೆ ಇರುವುದು. ಇದು ನೈಷ್ಠಿಕ ಬ್ರಹ್ಮಚರ್ಯ ಅನ್ನೋದು. ಈ ಜಗತ್ತಿನ ಎಷ್ಟು ಮಂದಿ ಎಲ್ಲ ಎದರ ಇಚ್ಛಾನು ಮಾಡೋಂಗಿಲ್ಲ. ಅದು ನೈಷ್ಠಿಕ ಬ್ರಹ್ಮಚರ್ಯ. ಯಾವಾಗಲೂ ಸ್ವರೂಪದ ಅನುಭವ ಮಾಡಿಕೊಂಡ ಇದು ಸಾಧ್ಯ. ಇನ್ನು ನುತ ಬ್ರಹ್ಮಚರ್ಯ ಅಂದ ಋತುಮತಿಯಾದ ಕಾಲವನ್ನು ಮೀರದೆ ನಿಜ ಸತಿಯೋಳು ರತಿ ಸುಖ ಪಡೆಯುವುದೇ ನುತ ಬ್ರಹ್ಮಚರ್ಯವೆನಿಬೋದು. ಏನು ಪೀರಿಯಡ್ ಇರ್ತೈತಲ್ಲ, MC ಪೀರಿಯಡ್ ಅಂತಿಲ್ಲ, ಅದು ಮಂತ್ಲಿ ಕೋರ್ಸ್. ಆ ಪೀರಿಯಡ್ನೊಳಗೆ 15 ದಿನದೊಳಗೆ 5 ದಿನ ವರ್ಜ್ ಮಾಡ್ಬೇಕು. ದೋಷದವು ಅದು ವಾರ ತಿಥಿ ನಕ್ಷತ್ರಗಳು ಇವನ್ನೆಲ್ಲ ವರ್ಜ್ ಮಾಡಿ, ಅದು ವಂಶೋಭಿವೃದ್ಧಿಗಾಗಿ ಅಂತ ನೇಮದ. ಯಾವ ಟೈಮ್ನೊಳಗೆ ಏನೇನು ಮಾಡಿದ್ರೆ ಎಂಥವು ಗಂಡು ಮಕ್ಕಳು ಬೇಕಂದ್ರೆ ಹೆಣ್ಣು ಮಕ್ಕಳು ಬೇಕು, ಅವೆಲ್ಲ ಹುಟ್ಟಿ ಎಂಥವ್ರು ಹುಡ್ತಾರೋ, ವಿಷಯ ಬಡಕ್ ಹುಡ್ತಾರ, ಲಪಟ್ ಹುಡ್ತಾರೋ ಅಂಥವೆಲ್ಲ ಅದಾವು. ಅವನ್ನೆಲ್ಲ ಟೈಮ್ನ್ಯಾಗ ಮಾಡಿದ ಅಂತಂದ್ರೆ ಅಂಥವ್ರು ನಿನಗೆ ಜನ್ಮ ತಾಳ್ತಾರೆ. ಅದು ಬೇಕಲ್ಲ, ಹೌದಿಲ್ಲ? ಅದೆಲ್ಲ ಎಲ್ಲಿ ಗೊತ್ತೈತಿ ನಮಗೆ? ವಾರ ಗೊತ್ತಿಲ್ಲ, ತಿಥಿ ನಕ್ಷತ್ರ ಗೊತ್ತಿಲ್ಲ. ದನದಕ್ಕಿಂತ ಆತು, ದನ ಇನ್ನ ಹಂಗೆ ಮಾಡುದಿಲ್ಲ, ಹೌದಿಲ್ಲ? ಅವು ನಿಸರ್ಗಕ್ಕೆ ಅನುಸಾರವಾಗಿ ಬಾಳೆ ಮಾಡ್ತಾವು, ಹೌದಿಲ್ಲ? ಇದಕ್ಕೆ ಏನೂ ಗೊತ್ತೇ ಇಲ್ಲ. ಹಂಗೆ ಒಟ್ಟು ಪಶು ಪಕ್ಷಿಗಳಿಗಿಂತ ಹೀನ ರೀತಿ ಒಳಗೆ ಬಾಳೆ ಮಾಡಕ. ನೂತ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕಾದ್ರೂ ಇದರ ಸ್ವರೂಪದ ಎಚ್ಚರ ಇದ್ದವಾಗ ಅದು ಬರ್ತೈತಿ. ಇಲ್ಲ ಸಾಮಾನ್ಯ ಸಾಧ್ಯವೇ ನೋಡು, ಸಾಮಾನ್ಯ ಜನಕ್ಕಿದು ಅಂದ್ರೆ ಎರಡೂ ಸಾಧ್ಯ ಇಲ್ಲ. ಸಾಮಾನ್ಯ ಜನರಿಗೆ ಆಗೋದು ಅದು ಅಜ್ಞಾನ ಆವರಿಸಿಬಿಡ್ತೈತಿ. ಮತ್ತು ಅಜ್ಞಾನದೊಳಗೆ ಬಿದ್ದ ವ್ಯವಹಾರದೊಳಗೆ ಪಶುವೃತ್ತಿ ಮರಿಸಿಬಿಡ್ತೈತಿ. ಅದು ಬೇಕಾದಂಥ ವಿವೇಕವಂತದಾನಂದ್ರ ಸುಧಾ ಎಂಥವದಾನಂದ್ರ ಸುಧಾ ಅವನನ್ನು ಬಲಿಗೆ ಆಗ್ತೈತೆ. ಅದಕ್ಕೆ ಯಾವಾಗಲೂ ಇದರ ಎಚ್ಚರಿಕೆ ಒಳಗಿರುವುದಂದ್ರೆ ಭಾಳ ಕಠಿಣ. ಸ್ವರೂಪಾನುಸಂಧಾನದಾಗಿರೋಂಗಿದು ಎರಡು ನುತ ಬ್ರಹ್ಮಚರ್ಯ ಮತ್ತು ನೈಷ್ಠಿಕ ಬ್ರಹ್ಮಚರ್ಯ ಪಾಲನೆ ಮಾಡಕ್ ಬರ್ತೈತಿ. ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ತೊಡಗಿದವರಿಗೆ ಮಾತ್ರ ಇದು ಸಾಧ್ಯ. ಇದನ್ನು ಪಾಲನೆ ಮಾಡಿಲ್ಲ ಅಂದ್ರೆ ಶರೀರ ಸಂಪತ್ತು, ಬುದ್ಧಿ ಸಂಪತ್ತು ಎಲ್ಲ ನಾಶ ಆಗಿ ಹೋಗ್ತೈತಿ. ವೀರ್ಯ ನಾಶ ಆತ ಅಂದ್ರೆ ಮೃತ್ಯು ಅಂದಾರ. ಅದಕ್ಕೆ 40 ಹನಿ ರಕ್ತ ತಯಾರಾದಾಗ 1 ಹನಿ ವೀರ್ಯ ತಯಾರಾಗ, ಹೌದಿಲ್ಲ? ಬಿಳೆ ರಕ್ತ ಹಾಳು ಮಾಡ್ಕೋತೀರಿ ಅಂತ, ಹೌದಿಲ್ಲ? ಜೀವನಂ ಬಿಂದು ಧಾರಣಾತ್ ಮರಣಂ ಬಿಂದು ಪಾತೇನ, ಹಾಳು ಮಾಡ್ಕೋತೀರಿ ಅಂತ. ಇಷ್ಟು ಎಚ್ಚರಿಕೆ ಕೊಟ್ಟರು ನಾವು ಅದನ್ನು ವ್ಯಾಮೋಹಕ್ಕೆ ಬೀಳ್ತೇವೆ, ಹೌದಿಲ್ಲ? ಅದೇ ಮುಖ್ಯ ಆಗ್ಬಿಟ್ಟೈತೆ ನಮ್ಮ ಜೀವನ ಅಂದ್ರೆ, ಹೌದಿಲ್ಲ? ಅತಿ ಪ್ರೀತಿ ವಸ್ತು ಆಗ್ಬಿಟ್ಟೈತೆ ಅದು. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಅದೇ ಇದ್ರೊಳಗ ಎಲ್ಲಾ ಲೋಕದ ಇವೆಲ್ಲ ಇದ್ರಾಗ ಮುಳುಗಿ ಬಿಟ್ಟಾವಂತ. ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗವಿದೆಲ್ಲ ಗುಹ್ಯ ಲಂಪಟದ ಬದುಕು ಅಂತ. ಇದೇ ಜೀವನಪ್ಪ ಅಂತ. ಹಗಲೆಲ್ಲ ಮಾಡೋದೆಲ್ಲ ನೀವು ಅದಕ್ಕೆ ರಾತ್ರಿ ಬಾಳ್ಯಾಕ ಅಂತ. ಅಜ್ಜವ್ರ ಮೇಲೆ ಇದರ ಬಗ್ಗೆ ಅದರಿಂದ ಕಡೆಕಾಗ ಎಲ್ಲೇ ಹೋಗ್ಬೇಕಪ್ಪ ಅಂತ. ಯಾವಾಗಲೂ ಇದರ ಎಚ್ಚರಿಕೆ ಒಳಗೆ ಭಾಳ ಕಠಿಣ. ಶರೀರ ಭಾವ ಬಂದ ಕೂಡಲೇ ಇದು ಬರುದನ. ಆತ್ಮಭಾವದಲ್ಲಿ ಯಾವ ದೃಢವಾಗಿ ನಿಲ್ತಾನ ಅವಾಗ ಈ ಭಾವ ಬರುದಿಲ್ಲ. ಹಸಿವು ತೃಚಗಳ ಭಾವ, ಮೈಥುನ ಭಾವ ತಪ್ಪಿಸ್ಕೋಬೇಕಾತಂದ್ರ ಯಾವಾಗಲೂ ಆತ್ಮಭಾವದಲ್ಲಿ ನೆಲೆಯಾಗಿಲ್ಲ. ಶರೀರ ಸಂಬಂಧವನ್ನು ತಪ್ಪಿಸ್ಬೋದು. ಶರೀರ ಸಂಬಂಧ ಇಟ್ಕೊಂಡೆ ಅಂದ್ರೆ ಇವು ಬರುವನ ನೋಡು. ದೇಹ ನಾನನ್ನೋ ಭಾವ ಇದ್ದವಾಗ ಇದರಿಂದ ಕಡೆಕಾಗಕ್ಕಾಗುದಿಲ್ಲ. ಆತ್ಮನ ನಾನು, ಅಮೃತ ಸ್ವರೂಪದ ದೇವರೇ ನಾನು, ಸರ್ವ ನಾನು ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಯಾವಾಗ ದೃಢಪಡ್ತತಿ ಅವಾಗ ಇವನ್ನೆಲ್ಲ ಪಾಲನೆ ಮಾಡಾಕ ಈ ಅಭ್ಯಾಸ ಜೋರಾದಾಗ ಬರ್ತೈತಿ. ದೇಹ ಭಾವ ಬಂದ ಕೂಡಲೇ ಹಸಿವು ತೃಷಿಗಳ ಭಾವ ಬಂತ, ಮೈಥುನ ಭಾವ ಬಂತ. ದೇಹ ಭಾವ ಎಲ್ಲಿ ತನಕ ಇರ್ತೈತಿ ಅಲ್ಲಿ ಮಠ ಇರುವನ. ನೀನಾಗಿ ಉಳ್ಕೊಳ್ಳೋ ಮಠ ಇದು ಸಂಕಟ ತಪ್ಪದು. ಶರೀರ ನೀನಾಗಿ ಉಳಿದ ಅಂದ್ರೆ ಬಂತ ನಿನಗ ದುಃಖ ನಿರಂತರ ಇರುವುದನ. ಇದು ಯಾರದಾರ ಇವನು ತಪ್ಪಿಸ್ಕೊಂಡವ್ರು? ಯಾರದಾರ? ಎಂದಿನಂತೆ ಇವ ಶರೀರ ಭಾವ, ಹಸಿವು ತೃಷಿಗಳ ಭಾವ, ಮೈಥುನ ಭಾವ ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನು ಮುಕ್ತಿ ಸುಖ ಸಾಧ್ಯವಾಗುವುದೇ? ಎಂದಾಗಬೇಕು? ಸಂಬಂಧ ತಪ್ಪಿಸ್ಕೊಳಕ್ಕಾಗೈತೇನೆ? ಇದರ ಸಂಬಂಧ ನಾನು ಅಲ್ಲದ್ರೆ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡು ಉಳ್ಕೊಂಡಾಗ ಈ ಉನ್ನತ ಸ್ಥಿತಿಯನ್ನು ಹೊಂದಲಿಕ್ಕೆ ನಿನಗೆ ಬರ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅಭ್ಯಾಸ ಮಾಡಿದ್ರೆ ಬರ್ತೈತಿ ಅದು.
ಈ ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ, ಅಹಂಕಾರನು ನಾನಲ್ಲ. ಇವೆಲ್ಲ ಸಂಬಂಧ ತಪ್ಪಿಸ್ಕೊಂಡೆ ಒಳಗ ಆಂತರಿಕವಾಗಿ ಅಭ್ಯಾಸ ಒಳಗ ಗಾಢವಾಗಿ ನಡೆದಾಗ ಇದ್ರ ಅನುಭವ ನಮಗಾಕೈತಿ. ಹಂಗ ಒಮ್ಮಿಗ್ಲೆ ಬಾಯಲ್ಲಿ ಮಾತಾಡಿದ್ರೆ ವಚನದೊಳಗೆಲ್ಲ ಶುಚಿವೀರ ಸಾಧುಗಳು ಅಂತಾರಲ್ಲ, ಹಂಗಾಗಿವು ನಾವೆಲ್ಲ. ಅದಲ್ಲ ಅಂತ ಪ್ರಸಂಗ ಬಂದಾಗ, ವಿಕಾರ ಹೊಂದುವಂತ ಪ್ರಸಂಗ ಬಂದಾಗ ವಿಕಾರ ತಡೆಯಲ್ಕ ಮನಸ್ಸು ಪಸಿಗಿರ್ಬೇಕು. ಎಲ್ಲಿ ಹೋತ ನೀನು ಶಾಸ್ತ್ರ ಅಂದ್ರೆ ಎಲ್ಲ ಮುನಿಗಿ ಹೋತಪ್ಪ, ಅದ ವಿಷಯದ ವ್ಯವಹಾರದಾಗ ತೊಡಗಿ ಹೋತ. ಉಳಿದು ಭಾಳ ಕಠಿಣ ಐತಿ. ಆ ಶೆಡವಿಗೆ ನಿಲ್ಲವ್ರು ಎಷ್ಟು ಮಂದಿ ಇದ್ರಿ ಅಂತ. ಭಾಳ ಕಠಿಣ ಐತಿ. ಹಂಗ ಒಳಗೆ ಅಭ್ಯಾಸ ಇದ್ರೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ ಲಂಗಟ ಮನಸ್ಸಿಗೆ ಹಾಕಿದ್ರೆ ನಿಲ್ತೈತೆ. ಅದಕ್ಕೆ ಕೌಪೀಣ ಅಂತಾರ. ಆ ಮನಸ್ಸಿಗೆ ಲಂಗಟ ಹಾಕಕ್ ಬಂದೈತೆನ, ಬರೀ ಶರೀರಕ್ಕೆ ಲಂಗಟ ಹಾಕಿರ್ ಬಿಡ್ತೈತನ ಅದನ್ನ. ಕೌಪೀನ ಅಂದ್ರೆ ಇದ ನಿತ್ಯ ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಅವಾಗ ಇದು ಸಾಧ್ಯ ಐತಿ. ಕೌಪೀನವಂತಹ ಕಲು ಭಾಗ್ಯವಂತಹ. ಮನಸ್ಸಿಗೆ ಯಾವ ಲಂಗಟ ಹಾಕ್ತಾನ ಅವ ಸನ್ಯಾಸಿ. ಶರೀರಕ್ಕೆ ಲಂಗಟ ಹಾಕುದಲ್ಲ, ಮನಸ್ಸಿಗೆ ಲಂಗಟ ಹಾಕ್ಬೇಕಲ್ಲ. ಹೌದಿಲ್ಲ? ಮನಸ್ಸಿಗೆ ಲಂಗಟ ಹಾಕುಲ್ಲೇ ಬರೀ ಶರೀರಕ್ಕೆ ಸೋಗ ಹಾಕೊಂಡು ಲಂಗಟ ಹಾಕೊಂಡು ಗಡ್ಡ ಸನ್ಯಾಸಿ ಅಂತಾರ. ಅದಕ್ಕೆ ಎಂದು ಕಂಟ್ರೋಲ್ ಆಗ್ಬೇಕು. ನಿಜವಾಗಿ ಸುಖ ಶಾಂತಿ ನಿನಗೆ ಬೇಕಾಗಿತ್ತಂದ್ರೆ ಮನಸ್ಸಿಗೆ ಲಂಗಟ ಹಾಕ್ಬೇಕಂದ್ರೆ ಇದು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಲಂಗಟ ಹಾಕ್ಬೇಕು. ನೀವು ತಪ್ಪಿಸಬಾರ್ದು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಇದರ ಅಭ್ಯಾಸ ನಡಿಬೇಕು ನೋಡಿ ಒಳಗೆ ಆಂತರಿಕವಾಗಿ ಶ್ರದ್ಧೆಯಿಂದ. ಆತ್ಮವಿಚಾರದ ಅಭ್ಯಾಸ ಒಳಗೆ ನಡೀತೀವನು ಅಂದ್ರೆ ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಮನಸ್ಸಿನ ಶ್ರಮ ಆಕೈತಿ. ಅದಕ್ಕೆ ಮನಸ್ಸಿನ ಲಂಗಟ ಹಾಕಿದಂಗೆ ಮನಸ್ಸಿನ ಶ್ರಮ ಆತಂದ್ರೆ ಇಂದ್ರಿಯಗಳ ದಮ ತಾನ ಆಕೈತಿ. ಜಿಗದಾಡ ನಾವು ಎತ್ತು ಹೋಗೋದಿಲ್ಲ ಮನಸ್ಸು. ಅವಾಗ ಇದು ಅಭ್ಯಾಸ ಶುರುವಾಕೈತಿ. ಅಥಾತು ಬ್ರಹ್ಮ ಜಿಜ್ಞಾಸ. ಮನುಷ್ಯನ ಶ್ರಮ ಇಂದ್ರಿಯಗಳ ದಮ ಆದಾಗ ಇದ್ರ ಅಭ್ಯಾಸ ಮಾಡ್ಯಾಕ ಬರ್ತೈತಿ ನಮ್ಗೆ. ಹಂಗ ಸಿಕ್ಕಂಗ ಹರಿದಾಡೋದೇ ಹೇಳುವಂಗ ಹೇಳೋದಪ್ಪ, ಅದನ್ನ ಮಾಡುವಂಗ ಮಾಡೋದಪ್ಪ. ಇಲ್ಲಿ ಮಠನು ನಮಗೆ ಹಂಗಾಗೈತಿ. ಅವನ್ನೆಲ್ಲ ಬಂದ್ ಮಾಡಿದ್ರೆ ಅಭ್ಯಾಸದಾಗ ತೊಡಗೋದಾಗ ನಮ್ಗೆ ಇದು ಅನುಭವ ಬರ್ತೈತಿ. ಹೋಗದಂಗೆ ಮಾಡ್ಬೇಕಲ್ಲ, ಯಾವ ವಿಷಯಗಳಿಗೂ ಓಡ್ದಂಗೆ ಮನಸ್ಸನ್ನು ಕಾಯ್ಬೇಕಲ್ಲ. ಮಂಗ್ಯನಂತ ಮನಸ್ಸು ಓಡ್ತೈತಿ. ಅದ ತಿನ್ನೋದು ನೋಡಿದ ಕೂಡಲೇ ಹೋಗ್ತೈತಿ, ರೂಪಕ್ಕೆ ಹೋಗ್ತೈತಿ, ಗಾಯನಕ್ಕೆ ಹೋಗ್ತೈತಿ. ಹೌದಿಲ್ಲ? ವಾಸನೆಗೆ ಹೋಗ್ತೈತಿ, ಸ್ಪರ್ಶಕ್ಕೆ ಹೋಗ್ತೈತಿ. ಆಹಾ ಎಂಥದಪ್ಪ ಇದು, ಎಲ್ಲಿ ಸಿಗಾಕಿಲ್ಲ ಇದು. ತಡೆಯಲಿಕ್ಕೆ ಪಸಿಗೆ ಬೀಳ್ತೈತಿ. ಈ ಲೋಕದ ಅಲ್ಲ ಪರಲೋಕದ ಭೋಗಾದಿಗಳಿಗೆ ಮನಸ್ಸು ಹಾಕಬಾರ್ದು ಅಂತ. ಇಹ ಮೂತ್ರ ಫಲಭೋಗ ವಿರಾಗಿ. ಈ ಲೋಕದ್ದು ಅಲ್ಲ, ಇನ್ನೂ ಅಗದಿ ಸುಪೀರಿಯರ್ ಕ್ವಾಲಿಟಿ. ಬಾಯಿ ತಕೊಂಡ್ ಕುಂದಿರ್ತಿ, ಜೋಲ್ ಸೋರ್ತೈತಿ. ಹೌದಿಲ್ಲ? ಹೋಗೈತೆ ನೋಡ್ಕೋ ವಾಸನ. ಮುದುಕಾದ್ರೂ ಇನ್ನೂ ವಾಸನ ಹಾಗ ಜೋರ್ ಸೋರ್ತೈತಿ. ಪಾನಿ ಹುಡುಗಿ ನೋಡಿದ ಕೂಲೆ, ಹುಡುಗನ್ ನೋಡಿದ ಕೂಲೆ ಯಾಕ್ರಿ? ತಿನ್ನೂನು ಪದಾರ್ಥ ಒಗ್ಗರಣಿ ನೋಡಿದ ಕೂಲೆ, ಕಮೂರ್ ವಾಸನೆ ಬಡದ್ ಕೂಲೆ ಎಲ್ಲಿ ಐತಿ ತೋರ್ಸುನು ಅದು ನೋಡ. ಹೌದಿಲ್ಲ? ಒಂದು ತಂದು ಸೀಮೆ ಹಚ್ಚಿರಿ, ಎಲ್ಲಿ ತಂದೀನಿ, ಯಾರ ಅಂಗಡಿಯಾಗ? ಅಲ್ಲಿಗೆ ಹೋಗಿ ಚಲೋ ಐತದ ಸೀಮೆ ಹೆಚ್ಚಿಪ್ಪ, ಇದು ಎಡ್ತಕ್ಕ ಅಲ್ಲಿಗೆ ಆಗ್ಬೇಕು. ಹಂಗ ನಾವು ಹುಟ್ಟಿಟ್ಟು ಬರುವುದಿದ್ರ ಸಂಬಂಧ ಇದ್ರ ಸೀಮೆ ಹೆಚ್ಚಿ ವಿಷಯಗಳ ಮೇಲಿನ ಪ್ರೀತಿ ಯಾಕೆ ಹುಟ್ಟಿಟ್ಟು ಬರಾಕತ್ತೇವೆ ಅಂದ್ರೆ ಅದರ ಸಂಬಂಧನ ಬರಾಕ. ಅವು ವಾಸನ ಪೂರ್ಣ ನಾಶ ಆದಾಗ ಅದ್ರಾಗ ಏನೂ ಇಲ್ಲ, ನನ್ನೊಳಗೈತಿ. ಅವನ್ನೆಲ್ಲ ವಿಚಾರದಿಂದ ಬಂದ್ ಮಾಡಿ ಅಂತರಂಗದೊಳಗೆ ನಿಜವಾದ ಆನಂದ ಸ್ಥಿತಿಯನ್ನು ನಾವು ಯಾವ ಕಂಡ್ಕೊಂಡಿರ್ತಾನೆ ಅವ ಇದ್ರ ಬಗ್ಗೆ ಹುಟ್ಟು ಬರುವುದೂ ಇಲ್ಲ. ಇದರ ಆಶೆನೂ ಮಾಡಕ್ ಹೋಗುದು. ಇಲ್ಲಿ ಯಾಕೆ ಬರಕ್ ಹೋಗ್ಕಂದ್ರೆ ಜನ್ಮಕ್ಕೆ ಯಾಕೆ ಬರ್ತಾನ? ಸಂಕಟ ಹೊಂದಾಕ ಎದಕ್ ಬೇಕಾಗಿತ್ತು ಇಲ್ಲಿ ಬರುವುದನ್ನು? ಜನ್ಮಕ್ಕೆ ಬರುವುದೇ ದುಃಖದ ಗೋಳಿ. ಇದು ಜೀವನ ದುರ್ದಶೆಯು, ಕಾಲನು ಭಕ್ಷಣೆ ಮಾಡುವ ಸೌತೆಕಾಯಿಯು. ಯಮನ ಕೈಯಾಗ ಸಿಕ್ಕೊಂಡು ಒತ್ತಾಡು. ಈ ವಾಸನಾದಿಂದನ ಹೌದಿಲ್ಲ ನಾವು ಯಮನ ಕೈಯಾಗ ಸಿಗವ್ರೆ ನಾವೆಲ್ಲರೂ. ಯಮನ ಕೈಯಾಗ ಸಿಗಲೇ ಇದ್ದವ್ರು ಯಾರದ್ರೆ? ಯಮ ಬಂದ್ರೆ ಎದಿ ಬಿರ್ನಂಗೆ ಒದಿರ್ಲಿ ಅಂತ ಶಿವಾನಂದಜ್ಜವ್ರು. ಹೌದು, ಖರೆ ಅಷ್ಟು ಅನ್ನಕ್ ಬರ್ತೈತಿ. ವಾಸನ ನಾಶ ಮಾಡ್ಕೊಂಡಾಗ ಬರ್ತೈತಿ ದೊಡ್ಡಪ್ಪ ಅದಂದ್ರ. ಹಂಗ ಅನ್ನಕ್ಕೆ ಎಷ್ಟು ಹಗರ್ ಸಗಳ ಅನಿಸ್ತೈತಿ. ಯಾಕ್ರಿ? ಹೋಗ್ಯಾವ ನಿನಗೆ ಒಂದರ ವಾಸನ, ತಿನ್ನು ವಾಸನ, ನೋಡು ವಾಸನ, ಮೂಸಿ ನೋಡುದು ಮುಟ್ಟುದು ಹೋಗೈತಿ. ಹಂಗ ಚಡಪಡಿಸ್ತೇವಲ್ಲ, ಸಿಕ್ಕಿತ್ತು ಸಿಗಾಕಿಲ್ಲ ಅಂತ. ಪೆಂಡಿನೂ ಇಲ್ಲ ಯಾವ್ದಾರ ಜನ್ಮದಾಗ. ಹಂಗ ಪಡ್ಕೊಂಡು ಎಲ್ಲ ಜನ್ಮ ಹಾಳು ಮಾಡ್ಕೊಂಡು ಎಷ್ಟು ಶರೀರ ಹಾಳು ಮಾಡ್ಕೊಂಡ್ವಿ ಇದಕ್ಕಾಗಿ. ಅವನು ಅನೇಕವನು ಇತ್ತೆ. ಇದು ಒಂದು ಜನ್ಮರ ನಿನ್ನ ನಿಜವನ್ನ ತಿಳ್ಕೊಳಿಕ್ ಉಪಯೋಗ ಮಾಡು. ನಿನಗೊಂದು ದೇಹವಿದನ್ನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲು ಅಲ್ಲಿ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವು.
ಇದು ಭೋಗಕ್ಕಾಗಿ ಹಾಳು ಮಾಡ್ಕೊಂಡ್ಲ ಸರಿ. ಎಷ್ಟು ಗಳಿಸಿರೋದು ಏನ್ ಮಾಡವ್ ನೀನು? ಬದುವೆ ಇದ ಹೆಚ್ಚಾಕೊಂತ ಹೋಗ್ತೈತಿ. ಅದನ್ನ ತೃಪ್ತಿ ಪಡಿಸ್ಬೇಕಂತ ಹೊಂಟ್ರ ಬೆಂಕಿಯನ್ನು ಹಾರ್ಸ್ಲಿಕ್ಕೆ ಪೆಟ್ರೋಲ್ ಹಾಕಿದಾನೆ. ಅದನ್ನ ತೃಪ್ತಿ ಪಡಿಸೋ ಕೆಲಸನೂ ಇಲ್ಲ. ಏನ್ ಹೆಂಗೆ ಅದನ್ನ ಮಾಡ್ಕೊತ ಹೋಗಿ ಹಂಗೆ ಅದ್ರ ಹಪ ಹಪ್ಪಿ ಹೆಚ್ಚಕೈತಿ. ಭೋಗಿ ಇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸಿದವ್ರು ಯಾರು ಇಲ್ಲ ಈ ಜಗತ್ತಿನೊಳಗೆ. ಅದನ್ನ ಉದಾಸೀನ ಮಾಡುವ ವಿಚಾರದಿಂದ ಅದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಉದಾಸೀನ ಮಾಡಿದಾಗ ಏನಾರು ಹಿಡಿದಾಗ ಹಿಡ್ಕೊಳಕ್ ಬರ್ತೈತೆ. ಎಷ್ಟು ಸಲ ಹುಟ್ಟಿ ಬಂದ್ ಮಾಡಿದ್ರು ಅದರಿಂದ ತೃಪ್ತಿ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಾವು. ಏನ್ ಮಾಡಿದವ್ರು ಏನಾಗ್ಯಾರ ನೋಡ್ಕೊ, ಆರಾಮದಾರ ಕೇಳವ್ರು ಅಜ್ಜ ಅಮ್ಮಗಳನ್ನ ಎಲ್ಲಾ ಕತಿ ಮುಗಿದಿರ್ತೈತಲ್ಲ. ಏನಾಗೈತಿ ಏನಾಯ್ತು ಬಿಡ್ಲಿಪ್ಪ ಅದ್ರಾಗ ಏನಾಯ್ತು, ಇಷ್ಟ ದಿನ ಮಾಡಿದ್ರು ಏನು ಲಾಭ ಇಲ್ಲ. ಆದ್ರೂ ಆಶೆ ಹೋಗಿರುದಿಲ್ಲ, ಹೌದಿಲ್ಲ? ಎಲ್ಲ ಸೊಟ್ಟಾಗಿ ಅವ್ನು ಸುಮ್ಮನೆ ಕುಂತಿರ್ತಾನ, ಕತಿ ಮುಗಿದಿರ್ತೈತೆ ಅಂತ. ನಡಿದಿಲ್ಲ, ಕೈಕಾಲು ನಡಕ್ತಿರ್ತಾವ ಸುಮ್ಮನೆ ಎಲ್ಲ ಅಜಗಡೆ ಸರ್ಸಾಡಕ್ ಆಗ್ವಲ್ದು, ಹೆಜ್ಜೆ ಕಿತ್ತಿ ಹೆಜ್ಜೆ ಇಡಕ್ ಆಗ್ವಲ್ದು. ಅಂತ ಪರಿಸ್ಥಿತಿ ಇದ್ರು ನಾನು ಇನ್ನಷ್ಟು ಹಣಿಕೆ ಹಾಕಬೇಕಂತ ನಮ್ಗೆ. ಅದ ವಾಸನೆ ಮತ್ತದು ಹುಟ್ಟಾಕ್ ಹಸ್ತತಿ, ಅಲ್ಲೇ ಹುಟ್ಟಾಕ್ ಹಸ್ತದ. ಎಳ್ಕೊಂಡು ಹೋಗಿ ಹುಟ್ಟುದ ರಾಗ. ರಾಗದಿಂ ಬೇರಿನ ಭವ ಬೀಜ, ಭವಕ ಬೀಜ ಜೈಯತಿ. ವಿಷಯಗಳ ಮ್ಯಾಗಿನ ಪ್ರೀತಿನ ಬೀಜ, ಭವಕ ಬೀಜ ಅದ. ಅದನ್ನ ನಾಶ ಮಾಡ್ಕೋಬೇಕಲ್ಲ. ಹುಟ್ಟದಂಗ ಅದನ್ನ ನಾಶ, ಈಗ ಜ್ಞಾನದಿಂದ ಮನುಷ್ಯನ ಜನ್ಮದಾಗ ಆ ಬೀಜ ನಾಶ ಮಾಡ್ಕೊಳಕ್ ಬರ್ತೈತಿ. ರಾಗ ಅನ್ನುವಂಥದ್ದು. ರಾಗದಿಂ ಬಂಧನವು ತ್ಯಾಗದಿಂ ಘನಸೌಖ್ಯ ನಿಂತಿರ್ಬೋದು ಅಂತ. ಹೌದು, ಈಗಲಿ ಈ ಜೀವನಿಗೆ ರಾಗದಿಂದನ ಬಂಧನ. ನಾವು ಯಾಕೆ ಬಂಧನಕ್ಕೆ ಹಾಕವ್ರು ಯಾರು? ನಮ್ಮನ್ನದು ಯಾರು ದೇವರು ದಿನರು ಇಲ್ಲ. ಅದ ನಮ್ಮ ವಿಷಯಗಳ ಮ್ಯಾಗಿನ ಪ್ರೀತಿನೇ ನಮ್ಮ ಸ್ಥಿತಿಗತಿಗಳಿಗೆ ಕಾರಣ. ಅದ ನಮ್ಮನ್ನು ಬಂಧನಕ್ಕೆ ಹಾಕ್ತೈತಿ, ಅಲ್ಲೇ ಹುಟ್ಟಾಕ್ ಹಸ್ತೈತಿ, ಅಲ್ಲೇ ತೇಕಾಕ್ ಹಸ್ತೈತಿ ನಮ್ಮನ್ನು. ಅದರಿಂದ ಕಡೆಕ್ ಮಾಡ್ಬೋದು ಯಾವಾಗಪ್ಪ? ಎಂದ ನೀ ಶಾಣೆ ಆಗೋದು? ಇದರಲ್ಲಿ ದೋಷವನ್ನು ಕಾಣೋದು ಯಾವಾಗ ನೀನು? ಅವಾಗ ನಿನಗೆ ದೋಷ ಕಂಡಾಗ ಇದರ ಬಗ್ಗೆ ಉದಾಸೀನ ಭಾವ, ವಿಷಯ ವಿರತಿ ಬರ್ತೈತಿ. ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ. ವೈರಾಗ್ಯಕ್ಕೆ ಬೀಜ ಯಾವುದು ಅಂದ್ರೆ ದೋಷ ದರ್ಶನ. ವಿಷಯ ದೋಷ ದರ್ಶನ ಯಾವಾಗ ಆಕೈತಿ ಅಂದ್ರೆ ಇಂತಹ ಸಂಘದಿಂದ ಆಕೈತಿ. ಮಹಾತ್ಮರ ಸಂಘ ಒಡನಾಟದಿಂದ ವಿಷಯ ದೋಷ ದರ್ಶನ ಆಕೈತಿ. ವಿಷಯಗಳಿಗೆ ಅತ್ತಾಗ ಮನಸ್ಸು ಹೋಗುವಂಗಿಲ್ಲ. ಯಾಕೆ ತಿರುಗ್ತಿ ಮಂಗ್ಯನಂತ ಮನಸ್ಸ? ಏನು ಇದರಾಗಿ ದನುವ ಹೊಂತಿಯಲ್ಲ. ಮೇಲೆ ಮೇಲೆ ಮನಸ್ಸಿಗೆ ಬುದ್ಧಿ ಹೇಳುಸು. ಅದ್ರ ಸಂಬಂಧ ಇದನ್ನ ಹೇಳೋದು ಕೇಳೋದು ಮಾಡ್ಬೇಕಾಗೈತಿ. ಮಂಗ್ಯನಂತ ಮನಸ್ಸನ್ನ ಕಾಯ್ಬೇಕಾಗೈತಿ. ಎತ್ತು ಹೋಗದಂಗ ವಿಷಯಗಳ ಕಡೆ ಓಡ್ತೈತೆ. ಅದಂಗ ಬಿಡು ಬಿಡು ಪುರುಷತ್ರಿ ಹಂಗ ಉಡುದು ದೌಡ್ ಓಡ್ತತೆ. ಹಂಗ ಸಿಕ್ಕಿತ್ತು ಸಿಗಾಕಿಲ್ಲ ಅಂತ ಜನ್ಮ ಜನ್ಮಾಂತರ ಅದನ್ನ ಮಾಡ್ಕೊತ ಬಂದಿ. ಅದರಿಂದ ಧನುವನ ಹೊಂದಿ ಬ್ಯಾಡ್ಲೆ ಮನಸ್ಸ, ಇನ್ನ ಬೇಡ ಬೇಡಲಿ ಮನವೇ ಭೋಗದ ಒಡನಾಟ. ನೋಡು ನಂಜು ಬೆರೆಸಿದ ಸವಿ ಊಟ. ವಿಷ ಮಿಶ್ರಿತ ಐತಿ, ಅದು ಕೊಲ್ತೈತಿ ನಿನ್ನದು ಅನ್ನೋದು ಎಚ್ಚರಗೊಳಿಸಿದ್ರು ಬಿಡವಲ್ಲಿ ಅದನ್ನು. ಯಾಕ್ರಿ? ಅದು ವಿಷ ಅಂತ ತಿಳಿದ ಕೈ ಬಿಡುವಂತ. ವಿಷಯನ ಸಂಪರ್ಕ ಭೋಗ ವಿಷ ಅಂತ ತಿಳಿದ ಯಾವ ಕೈ ಬಿಡ್ತಾನ ಅವಾಗ ಮುಕ್ತಿ ಆಕೈತಿ ಅಂತ ಅಷ್ಟಾವಕ್ರ ಮುನಿಗಳು ಅದನ್ನ ಹೇಳಿದ್ರು. ವಿಷಯನ ಸಂಪರ್ಕ ಭೋಗ ಇದೆಲ್ಲ ವಿಷ, ನಂಜು ಬೆರೆಸಿದ ಸವಿಯೂಟ ಅಂತ ಯಾವ ತಿಳ್ಕೊತಾನ ಅವ ಮುಕ್ತ ಆಗ್ತಾನ. ಮೃಷ್ಟಾನ್ನ ಐತಿ, ವಿಷ ಕೊಡ್ಸ್ಯಾರ, ಅದಕ್ಕೆ ಯಾರು ತಿಂತಾರ ಅದನ್ನ? ನಾವು ಅಲ್ಲಿ ನೀವು ಅಲ್ಲಿ ಅಂತಿಲ್ಲ. ಹಂಗೆ ವಿಷಯನ ಸಂಪರ್ಕ ಭೋಗನು ಅದು ವಿಷ ಮಿಶ್ರಿತ ಊಟ, ಭೋಗದ ಭೋಗದ ಒಡನಾಟ ಏನೈತಲ್ಲ ವಿಷದಿಂದ ಕೂಡೈತಿ. ಜೀವನ ಹಾಳು ಮಾಡ್ತೈತೆ. ಅದರಿಂದ ವಿಮುಖ ಆಗ. ಅದು ಇಲ್ಲುಲ್ಲೇ ನಿನ್ಗೆ ಆರಾಮ ಇರಾಕ್ ಬರ್ತೈತಿ. ವಿಷಯನ ಸಂಪರ್ಕ ಭೋಗ ಇಲ್ಲುಲ್ಲೇ. ಭೋಗಗಳ ಮೇಳಿಲ್ಲದೆ ಸವಿಯುವ ಸವಿ ಯಾವುದು? ಅದ ನಿನ್ನ ಸ್ವರೂಪದ ಆನಂದ. ನಿನ್ನ ಯಾವ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿ ಅದಕ್ಕೆ ಗೊತ್ತಿಲ್ಲದ ಅದ್ರ ಬಗ್ಗೆ ನಮ್ಗೆ ಅಜ್ಞಾನದ ಮೂಲಕ ಇವು ವಿಷಯ ವಸ್ತುಗಳಲ್ಲೇ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ನಮ್ಮಲ್ಲಿ ಅದು ಗಟ್ಟಿ ಹಾಕೊಂಡು ಅಜ್ಞಾನದಿಂದ. ಯಾರು ಹೇಳಿದ್ರೆ ನಿಮ್ಗೆ ಅವ್ ಸುಖ ಕೊಡ್ತಾವ? ಸುಖ ಕೊಟ್ಟವನ ಯಾರು ಕೊಟ್ಟವ್ರು ಅದಾರನ್ನ ಕೇಳಿ ಜಗತ್ತಿನ ಇತಿಹಾಸದೊಳಗೆ. ಇನ್ನವರೆಗೂ ಅದರ ಬೆನ್ನು ಹತ್ತದ್ ಬಿಡುವಲ್ಲ. ಎಲ್ಲಿಯೋ ಒಬ್ಬವ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದರಿಂದ ಹಿಂದಕ್ಕೆ ಸರ್ಕೊಂಡ ಒಳಗ ಅಂತರ್ಮುಖ ವೃತ್ತಿ ಒಳಗೆ ಇದನ್ನು ಕಂಡುಕೊಂಡ ಇದರಿಂದ ಪಾರಾಗವ. ಕಶ್ಚಿದ್ದೀರಹ ಅಂದ ಶ್ರದ್ಧಾ ಇಟ್ಕೊಂಡ ಆ ಮಹಾತ್ಮರು ಹೇಳಿದ ಮ್ಯಾಗ ಶ್ರದ್ಧಾ ಯಾರಿಗೈತೆ? ನಾವು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇದ್ದಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ನಿಮ್ಗ? ಹಂಗ ಹೇಳ್ತಾರ ಬಿಡಪ್ಪ ಅವರು. ನಮ್ಮ ವ್ಯವಹಾರಿಕ ಸಂಕಟಗಳನ್ನ ಅಷ್ಟ ಪರಿಹಾರ ಮಾಡ್ಕೊಳಕ್ ಅಷ್ಟ ನಾವು ಅವರಂತೇಳಿ ಹೋಗೋದು, ಹೌದಿಲ್ಲ? ನಮ್ಮ ಜೀವನದ ಇದನ್ನ ಸಮಸ್ಯೆ ಎಂದೂ ಬರಬಾರದು ಇನ್ನು ದುಃಖ ನಮಗ ಅಂತ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಮಾಡ್ಕೋಬೇಕು.
ಅಂತ ಒಂದು ಉದ್ದೇಶ ಇಟ್ಕೊಂಡು ಮುಕ್ತಿ ಹೊಂದಬೇಕನ್ನೋ ಉದ್ದೇಶ ಇಟ್ಕೊಂಡು ಬಂದವ್ರು ಎಲ್ಲಿ ಅದು ಅದು ಹೇಳಿರ್ತಿ ಇದೈತಿ ಅಂಥವ್ರಿಗೆ ಮುಮುಕ್ಷತ್ವ ಬರೋದು ಭಾಳ ಕಠಿಣ ಅದು. ಇನ್ನು ಬ್ಯಾಡಪ್ಪ ಇನ್ನೆಂದೆಂದೂ ಬರಬಾರ್ದು ಇಲ್ಲಿ ಹುಟ್ಟಿ ಬರದಂಗೆ ಮಾಡ್ಕೊಂಡು ನೀನು ಹುಟ್ಟಿಟ್ಟು ಬಂದು ಅಣುಲಿ ಹೊಂಡು ಸಾಕಾಗೈತಿ ಇನ್ನು ಬ್ಯಾಡಿನ ಅಂತ ಯಾರಿಗೆ ಮಜಾ ಮಾಡಿ ಇನ್ನ ಮಜಾ ಮಾಡ್ಬೇಕಂತ ಇನ್ನ ಹುಟ್ಟಿಟ್ಟು ಬಂದ ಎಷ್ಟು ಜನ್ಮ ಆದ್ರೂ ಇನ್ನೂ ಹೊಳಿವಲ್ದ ನೀನು ಇನ್ನ ನಾಚಿಕ್ ಬರುವಲ್ದಲ್ವ ನಿನಗೆ ತಿಳಿವಲ್ದು ನಿನಗೆ ಎಷ್ಟು ಅಣುಲಿ ಉಂಡ್ರು ನಿನಗೆ ಇನ್ನೂ ಹೊಳಿವಲ್ದ ಭವಮಾಲೆ ಗಳುಕಿ ಘೋರ ಭವಮಾಲೆ ಗಳುಕಿ ಆರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿಯೇ ಅವಾಗಂತ ಉತ್ತಮವಾದಂಥ ಗುರುಗಳ ಮಾರ್ಗದರ್ಶನ ನಿನಗೆ ಆತಂದ್ರೆ ಅವಾಗ ಇದರಿಂದ ನೀನು ಮುಕ್ತ ಆಗ್ತೀನಿ ಅಂತ ಬೇಕಲ್ಲ ನಮ್ಗೆ ಅದು ಪುಣ್ಯ ಬೇಕು ಅಂಥವರ ಮಾರ್ಗದರ್ಶನ ಅದ್ರ ಒಲವು ಸಂಘ ಸಿಗಬೇಕಾದ್ರೂ ಅದಕ್ಕೆ ಪುಣ್ಯ ಮಾಡಿ ಇನ್ನೊಬ್ಬರಿಗೆ ಹಿತ ಮಾಡೋ ಕಲಿಯೋ ಅಂತ ಸತ್ಪಾತ್ರದೊಳು ದಾನ ಮಾಡು ಕಷ್ಟದಾಗಿರೋರಿಗೆ ಸಹಾಯ ಮಾಡು ಇನ್ನೊಬ್ಬರಿಗೆ ಮಾಡ್ರೆ ನಮ್ಗೇನು ಬರ್ತೈತೆ ನಾವು ಅದನ್ನು ಮಾಡುವಂಗಿಲ್ಲ ಹೌದಿಲ್ಲ ನಾಳೆ ಅದ್ರ ಫಲ ಉಂಟು ಯಾರೇನು ಒಳ್ಳೇದನ್ನು ಮಾಡಿದವಾಗ ಎಂದೂ ಕೆಟ್ಟಾಗೋದಿಲ್ಲ ಕೆಟ್ಟ ಮಾಡಿದವಾಗ ಎಂದೂ ಒಳ್ಳೇದಾಗೋದಿಲ್ಲ ವಿಷಯದ ಆಶಯ ಸಂಬಂಧ ಏನೆಲ್ಲ ಕದ್ರಾಟ ಮಾಡ್ತೀನಿ ಎಷ್ಟು ಮಂದಿಗೆ ಮರಗಿಸ್ತೀವಿ ಅದನ್ನು ಗಳಿಸ್ಯಾರ ಏನು ಮಾಡ್ತೀನಿ ನೀವು ಸುಖ ಕೊಡ್ತೈತೆ ಅದು ಪ್ರಾಮಾಣಿಕತನದಿಂದ ದುಡಿದದ್ದೇ ಸುಖ ಕೊಡಬಾರ್ದು ನಿನಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಮರಗಿಸಿ ಎಷ್ಟು ಮಂದಿ ಮರಗಿಸಿ ಗಳಿಸಿದಿ ಸುಖ ಕೊಡ್ತೈತೆ ನೀವು ಎಂದೂ ಕೊಡೋದಿಲ್ಲ ಅದಕ್ಕೆ ಧರ್ಮ ಮಾರ್ಗದಿಂದ ನಡಿ ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಿದಾಗ ನಿನಗೆ ಈ ದಾರಿ ಸಿಗ್ತೈತಿ ಮೋಕ್ಷವನ್ನು ಹೊಂದಾಕ್ ಬರ್ತೈತಿ ಅದಕ್ಕೆ ಪುರುಷಾರ್ಥ ಸಿದ್ಧಿ ಅಂದ ಧರ್ಮಕ್ಕನುಸಾರವಾಗಿ ಅರ್ಥ ಕಾಮಗಳ ವ್ಯವಹಾರದಾಗ ತೊಡಗಿದಾಗ ನಿನಗೆ ಪುರುಷಾರ್ಥ ಅಂದ್ರೆ ಮೋಕ್ಷ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷ ಪರಾಣಿ ಅಂತ ಮೋಕ್ಷವನ್ನು ಹೊಂದಲಿಕ್ಕೆ ಬರ್ತೈತಿ ಮುಕ್ತಿಯನ್ನು ಬಿಡುಗಡೆ ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಬರ್ತೈತಿ ಅದಕ್ಕೆ ಇದನ್ನು ಮರೆತು ಬಿಟ್ಟೇನೋ ಧರ್ಮ ಮಾರ್ಗವನ್ನು ಇದಕ್ಕೆ ಅದು ಉಪಾಯ ಅಂದ್ರೆ ಇದೆ ಮರೆದೆ ನಾನು ಅದಕ್ಕಿನ್ನು ಉಪಾಯವೇ ಧರ್ಮವಿದೆ ಅಂದು ಅಂದ್ರೆ ನೀತಿವಂತ ಜೀವನ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆಗೆ ಧರ್ಮ ನೀತಿ ಅಂತ ಅದನ್ನು ನಾವು ಪಾಲನೆ ಮಾಡಬೇಕಾಗೈತಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದು ದಾಖಲಾತಿ ಆಕೈತಿ ಅವನ ಜೀವನ ಯಾಕ್ರಿ ಧರ್ಮದಂತೆ ನಡ್ಕೊಂಡೆ ಅಂದ್ರೆ ಅವನ ಜೀವನ ಸಾರ್ಥಕ ಆಕೈತಿ ವಿಷಯದ ಆಶಾ ಸಂಬಂಧ ಅಧರ್ಮ ಮಾರ್ಗವನ್ನು ಅನೀತಿ ಮಾರ್ಗವನ್ನು ಮಾಡಾಗ ನಡ್ಕೊಂಡೆ ಅಂದ್ರೆ ಅದ್ರ ಫಲ ನೀವು ಉಣ್ಬೇಕಾಗೈತಿ ನೋಡಪ್ಪ ಹೇಳುವಟ್ಟು ಹೇಳ್ತೇವೆ ನೀವು ಅನುಭವಿಸೋರು ನೀವಿನ್ನಂದ್ರೆ ಅಜ್ಜ ನಿಮ್ಮ ಕೈ ಒಳಗೈತಿ ನಿಮ್ಮ ಭವಿಷ್ಯ ಒಳ್ಳೆ ರೀತಿಯಿಂದ ನಡ್ಕೊಂಡು ಇನ್ನೊಬ್ಬರಿಗೆ ಕೆಡಕಾಗದಂಗೆ ನಿನಗೇನೂ ಆಗುದಿಲ್ಲ ನೀನು ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ಮೋಸ ಮಾಡೋದು ವಂಚನೆ ಮಾಡಿದ್ರು ನಿನಗೆ ಮಾಡ್ಕೊಂಡಂಗೆ ನೀನು ಅದನ್ನ ಎಂದೂ ಮಾಡಕ್ ಹೋಗ್ಬೇಡ ಅಧರ್ಮ ಮಾರ್ಗವನ್ನು ಎಂದೂ ತುಳಿಬೇಡ ಅಂತ ಅದು ನಿನಗೆ ಹಾನಿ ಐತಿ ಅದಕ್ಕೆ ಎಚ್ಚರಗೊಳಿಸ್ತಾರೆ ಮಹಾತ್ಮರು ಎಲ್ಲ ಕಾಲಕ್ಕೆ ಎಚ್ಚರಗೊಳಿಸ್ಕೊತ ಬಂದಾರ ನೀನು ಮುಕ್ತಿ ಹೊಂದಲಿಕ್ಕೂ ನೀತಿ ಬಿಡಬೇಡ ಅಂತ ಹೇಳ್ತೀರ ನೀತಿವಂತ ಆದ್ರೆ ಸಾಕು ಏನ್ ಧರ್ಮ ಮಾರ್ಗವನ್ನು ಬಿಡಬೇಡ ನೀನು ಅದು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದೆ ನೀನು ಬಿಡು सकल साधु संत महाराज